ಅದೇ ಸರ್ ಹುಟ್ಟಬ್ಬ ನಿಮಿತ್ತ 6 ಕುರ್ಜಿಗಳು ದಾಸೋಹ ಮಾಡ್ಯಾರ. ಶಂಭುಲಿಂಗ ಮತ್ತು ಇವರು ನಮ್ಮ ಮಾಣಿಕಪ್ಪ ಅವ್ರು 5 ಮಾಡ್ಯಾರ. ಮಾಣಿಕಪ್ಪ ಮಾಣಿಕಪ್ಪ ಮಾದಪ್ಪ ಅವ್ರು 5 ಕುರ್ಚಿ ಸರ್. ಶಂಭುಲಿಂಗ ಶರಣರು 5 ಕುರ್ಚಿ, 6 ಕುರ್ಚಿ ಶರಣರು 5 ಕುರ್ಚಿ, 6 ಮತ್ತು 5 11 ಅದು ಸರ್. ಅದಕ್ಕೆ 4 ನಾನು ಕೊಡ್ತೀನಿ ಅಂತ ಹೇಳಿ 4 ನಮ್ಮ ಅನುಭವ ಮಂಟಪಕ್ಕೆ ಕಂಬಿಳ. ಈಗ ಆಯ್ತು ಬಸವರಾಜ ಮರೆ ಹುಟ್ಟುಹಬ್ಬದ ಈ ಶುಭ ದಿನದಂದು ತಾವೆಲ್ಲರೂ ಅವರಿಗೆ ಸನ್ಮಾನಿಸಿದ್ರ ಜೊತೆಗೆ ಜನ್ಮದಿನದ ಶುಭವನ್ನು ಹಾರೈಸಿದ್ದೀರಿ. ಈಗ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ನಾಗಭೂಷಣ್ ಮಾಮಡಿ ಸರ್ ಅವರು ಒಂದೆರಡು ಶುಭ ನುಡಿಗಳನ್ನು ಮಾತನಾಡ್ತಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣನವರನ್ನು ಮನದಲ್ಲಿ ಧ್ಯಾನಿಸುತ್ತಾ, ನಡೆದಾಡುವ ದೇವರು ಡಾಕ್ಟರ್ ಚನ್ನಬಸವಪಟ್ಟ ದೇವರನ್ನು ಧ್ಯಾನಿಸುತ್ತಾ, ಇಂದು ಈ ವಚನ ಚಿಂತನ ಗೋಷ್ಠಿಯಲ್ಲಿ ವಿಶಿಷ್ಟವಾದಂಥ ದಿನ ಅಂಥೇಳಿ ನಾನು ಭಾವಿಸ್ತಾ ಇದ್ದೇನೆ. ಯಾಕಂತಂದರೆ ನಮ್ಮ ಆತ್ಮೀಯರು, ಒಡನಾಡಿಗಳು, ಭಾಳ ವರ್ಷದಿಂದ ಏನಪ್ಪ ಅಂತಂದರೆ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ನಮ್ಮ ಬಸವರಾಜ ಮರೆ ಅವರ 72ನೇ ವಸಂತಗಳನ್ನು ಪೂರೈಸಿದ್ದಾರೆ. ಅವರ ಜನ್ಮದಿನವನ್ನು ಇವಾಗ ನಾವು ಸಂತೋಷದಿಂದ ಆಚರಣೆ ಮಾಡ್ತಾಯಿದ್ದೀವಿ. ನಿಜವಾಗಲೂ ಅವರ ಹುಟ್ಟುಹಬ್ಬ ಇದೆ ಅಂಥೇಳಿ ಇವತ್ತು ಮುಂಜಾನೆಯೇ ಗೊತ್ತಾಯಿತು. ಭಾಳ ಸಂತೋಷ. ಯಾಕಂತಂದ್ರೆ ನಮ್ಮವರ ಹುಟ್ಟುಹಬ್ಬ ನಾವು ಇವತ್ತು ಆಚರಣೆ ಮಾಡ್ತೀವಿ ಅಂದರೆ ಭಾಳ ಖುಷಿ ಪಡಬೇಕಾಗುತ್ತೆ. ಅದರಲ್ಲಿ ಏನಪ್ಪ ಅಂದ್ರೆ ಬಸವರಾಜ ಮರೆಯವರ ಜೀವನ ಹೆಂಗಂದ್ರೆ ತೆರೆದ ಪುಸ್ತಕ ಇದ್ದಂಗೆ. ಅವ್ರು ಏನಂದ್ರೂ ಆಡಿದ್ರೂ ಮಾರಿ ಮೇಲೆ ಆಡ್ತಾರೆ ಅಂತಾರೆ. ಎದುರೇ ಮಾತಾಡೋರು ತಾಕಟ್ಟು ಶುರು ಹಿಡಿದು ನೋಡ್ತಾರೆ. ಮತ್ತು ಆಮೇಲೆ ಅವಾಗಿಂದಾಗ ಬರ್ರಿ ಅಂತ ಜನ ಮೇಲೆ ಕೈ ಆಡಿಸಿ ನಮಗೆಲ್ಲ ಏನಪ್ಪ ಸಮಾಧಾನದಿಂದ ನೋಡ್ತಕ್ಕಂಥ. ಅದ್ರ ಜೊತೆಗೆ ಧರ್ಮದ ಕಾರ್ಯ ಬಂದಾಗ ಮನೆ ಕಾರ್ಯ ಎಲ್ಲ ಬಿಟ್ಟು ಶ್ರೀಮಠದಕ್ಕಾಗಿ ಧರ್ಮಕ್ಕಾಗಿ ಏನಪ್ಪ ಅಂದ್ರೆ ಅವರ ಮುಡಿಪನ್ನೇ ಏನಪ್ಪ ಅಂದ್ರೆ ಅರ್ಪಣೆ ಮಾಡಿದ್ದಾರೆ ಅಂತಂದ್ರೂ ಕಡಿಮೆ ಆಗ್ತದೆ. ಯಾಕಂದ್ರೆ ಬಸವ ಧರ್ಮವನ್ನು ಅವರ ಜೀವನದುದ್ದಕ್ಕೂ ಏನಪ್ಪ ಅಂದ್ರೆ ಹೊದ್ದುಕೊಂಡು ಏನಪ್ಪ ಅಂದ್ರೆ ಬದುಕು ನಡೆಸ್ತಕ್ಕಂಥವ್ರು ನಮ್ಮ ಬಸವರಾಜ ಮರೆಯವರು. ಯಾಕಂದ್ರೆ ಭಾಳ ಆತ್ಮೀಯರಾದ್ರೆ ನಾವು ಸುಮ್ಮನೆ ಹೇಳೋಕ್ಕಾಗಂಗಿಲ್ಲ. ಯಾಕಂದ್ರೆ ನಾವು ಇಲ್ಲಿ ಬಾಲ್ಕಿಗೆ ಬಂದು ಹಿಡಿದು ಸುಮಾರು 40 ವರ್ಷ ಆಯಿತು. ಅವರು ನಾವೇನಪ್ಪ ಅಂದ್ರೆ ಒಂದೇ ಓಣಿಯೊಳಗಿದ್ದು ಅವರ ಒಂದು ಮಾರ್ಗದರ್ಶನದಲ್ಲೇ ನಾವು ಕೂಡ ಏನಪ್ಪ ಅಂದ್ರೆ ಬದುಕಿ ಬಂದವರಿದ್ರಿ, ಬಾಳೆ ಬೆಳಗಿದವರಿದ್ದೀವಿ. ಅಂಥ ಬಸವರಾಜ ಮರೆಯವರು ಏನಪ್ಪ ಅಂದರೆ ಜೀವನ ಹೆಂಗದ ಅಂತಂದರೆ ಎಂಥವ್ರು ಇದಕ್ಕೂ ಕಷ್ಟಕ್ಕೂ ನೆನಪು ಆಗ್ತಕ್ಕಂಥವ್ರು. ಮತ್ತು ಇನ್ನೊಂದು ಏನಪ್ಪ ಅವರು ವೈಶಿಷ್ಟ್ಯ, ಎಲ್ಲ ಧರ್ಮ ಕಾರ್ಯಗಳನ್ನು ಮಾಡ್ತಾ ಯಾರಾದರೂ ಅಂತ್ಯಕ್ರಿಯೆಯೊಳಗೆ ನಾವು ಹೋದೆವು ಅಂತಂದ್ರೆ ಅದು ಭಾಳ ನೆನೆಸ್ಬೇಕು ನಾವು. ಎಲ್ಲರೂ ಹೂವಿನ ಸರ ಹಾಕ್ತಾರೆ, ದರ್ಶನ ಪಡಿತಾರೆ, ಎಲ್ಲ ಮಾಡ್ತಾರೆ. ಅದರ ಬಾದ ಎಲ್ಲರೂ ಮನೆಗೆ ಹೋಗ್ತಾರೆ, ದುಃಖ ವ್ಯಕ್ತಪಡಿಸ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಆ ಅಂತ್ಯಕ್ರಿಯೆಗಳಿಗೆ ಏನಪ್ಪ ಅಂತಂದರೆ ಕೊನೆಯ ಹಂತ ಏನಿರ್ತದೆ ಅದಕ್ಕೇನಂತೇನೋ ಸಂಸ್ಕಾರ ಮಾಡೋದು. ಅದರೊಳಗೆ ಇಳಿದು ಎಲ್ಲ ಸಂಸ್ಕಾರಗಳನ್ನು ಚಾಚು ತಪ್ಪದೆ ಪದ್ಧತಿ ಪೂರ್ವಕವಾಗಿ ಮಾಡ್ತಕ್ಕಂಥವ್ರು ಯಾರಾದರೂ ಇದ್ದರೆ ನಮ್ಮ ಗ್ರೂಪ್ ಕೆಳಗೆ ನಮ್ಮ ಇವರು ಸಿದ್ದಯ್ಯ ಸ್ವಾಮಿಯವರೊಬ್ಬರು ಇದ್ದರು, ನಿಮ್ಗೆ ಗೊತ್ತಿದ್ದಿರ್ಬೇಕು. ನಮ್ಮ ಗ್ರೂಪ್ ಕೆಳಗೆ ಮಾಸ್ಟರ್ ಇದ್ರು ಅವರೊಬ್ಬರು. ಅವ್ರ ನಂತರ ಏನಪ್ಪ ಅಂದ್ರೆ ಇವರು ನಮ್ಮ ಬಸವರಾಜ ಮರೆ ಅವರು. ಅದ್ರ ನಂತರ ಏನಪ್ಪ ಅಂದ್ರೆ ಬೆನ್ನಿದ ಹೆಗಲು ಕೊಡೋದು ಅಂದ್ರೆ ನಮ್ಮ ಸಂತೋಷ್ BG ಪಾಟೀಲ್ ಸಹಿತ ರೊಟ್ಟಿಯವರು. ಆ ರೊಟ್ಟಿಯವ್ರನ್ನ ಏನಪ್ಪ ಅಂದ್ರೆ ಯಾವುದೇ ಕೆಲಸ ಹಾಕಿರಂಗಿಲ್ಲ. ಪೈಲ ಬಂದು ಏನಪ್ಪ ಅಂದರೆ ಈ ಶವ ಸಂಸ್ಕಾರದಲ್ಲಿ ಏನಪ್ಪ ಅಂದರೆ ತಮ್ಮ ಮೂರ್ತಿ ಏನಪ್ಪ ಅಂದರೆ ಸೇವೆಯನ್ನು ಅರ್ಪಣೆ ಮಾಡ್ತಕ್ಕಂಥದ್ದು. ಇದು ಸಮಾಜ ಸೇವೆ ನಿಜವಾಗ್ಲೂ. ನಾವು ಬರೇ ತತ್ವಗಳು ಹೇಳ್ತೇವೆ, ವಚನಗಳು ಹೇಳ್ತೇವೆ, ಎಲ್ಲ ಮಾಡ್ತೇವೆ. ಆದರೆ ಸಮಾಜಕ್ಕೆ ನಮ್ಮ ಕೊಡುಗೆ ಏನು, ನಾವು ಸಮಾಜಕ್ಕಾಗಿ ಏನು ಕೊಟ್ಟಿದ್ದೆವು ಅಂತ ನಾವು ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಂಡಾಗ ಇಂಥವ್ರು ಏನಪ್ಪ ನಾವು ನೆನಪು ಮಾಡ್ಕೋಬೇಕು. ಭಾಳ ವಿರಾಳ. ಎಲ್ಲರೂ ಹೇಳ್ತಾರೆ ನಮ್ಮ ಸ್ವಾರ್ಥಕ್ಕೆ ಬದುಕದ, ನಮ್ಮ ಸ್ವಾರ್ಥಕ್ಕಾಗಿ ನಾವು ಬದುಕಲತ್ತಿದ್ದೀವಿ. ಆ ಸ್ವಾರ್ಥದೊಳಗೂ ಕೂಡ ನಾವು ಸಮಾಜಕ್ಕೆ ಏನಾರು ಕೊಡಬೇಕಲ್ಲ. ಅದು ಅಂದರೆ ನಾವೇನಪ್ಪ ಅಂದ್ರೆ ಸಮಾಜದ ಒಂದು ಭಾಗವಾಗಿ ನಾವೇನಪ್ಪ ಅಂದ್ರೆ ಸೇವೆ ಸಲ್ಲಿಸ್ತಕ್ಕಂಥದ್ದು ಅಹೋಭಾಗ್ಯ ಇವರಿಗಿದೆ. ಅದಕ್ಕೆ ಇವರು ಏನು ನಡೆ ನುಡಿಗಳವ ಅನುಕರಣೀಯ ಅಂಥೇಳಿ ಹೇಳ್ತೇವೆ. ಅನುಕರಣೆಯಿಂದ ಇವರು ನೋಡಿ ನಾವು ಕಲಿಬೇಕಪ್ಪ ಅಂತ. ಈಗ ಇಷ್ಟೆಲ್ಲ ವಾಗ್ಮಿಗಳಿದ್ದೇವೆ ನಾವು ಇದ್ದಾಗಿಲ್ಲಿ. ನಮ್ಮ ಶಂಭುಲಿಂಗ ಕಾಮಣ್ಣವರಾಗಲಿ, ಕುಮಾರವರಾಗಲಿ, ಶಂಕರ್ ಸರ್ ಆಗಲಿ, ಇವರೆಲ್ಲ ಏನಪ್ಪ ಅಂದ್ರೆ ಏನು ಚಿಂತನೆಗಳು ಮಾಡ್ತಾಯಿದ್ರಿ ಇಲ್ಲಿ, ವಚನ ಚಿಂತನೆಗಳು ನಮ್ಮ ಮನಸ್ಸನ್ನು ಏನಪ್ಪ ಅಂತಂದರೆ ಹಗುರು ಮಾಡ್ತಕ್ಕಂಥದ್ದು. ಇದು ಅದಕ್ಕೇನ ಸಂಸಾರದ ಜಂಜಾಟದೊಳಗೆ ಏನೋ ಚಿಂತೆಗಳು ಇಟ್ಕೊಂಡು ಕುಂತಿರ್ತೀವಿ ನಾವು. ಅದು ಮಾಡಬೇಕು, ಇದು ಮಾಡಬೇಕು, ನಾವು ಹೊಲ್ದಾಗ ರಂಟಿ ಹೊಡಿಬೇಕು, ನಮ್ಗೆ ಕೆಂಪು ಬಂದಿಲ್ಲ, ನಮ್ಗೆ ಎತ್ತು ಬಂದಿಲ್ಲ, ನಮ್ಮ ಟ್ರ್ಯಾಕ್ಟರ್ ಬಂದಿಲ್ಲ,
ನಮ್ಮ ದುಕಾನ ಕೀಲಿನೇ ಹಾಕಿಲ್ಲ, ಇವೆಲ್ಲ ಅನೇಕ ಸಮಸ್ಯೆಗಳು ಇರ್ತಾವೆ. ಆ ಎಲ್ಲ ಸಮಸ್ಯೆಗಳು ಬದಿಗಿಟ್ಟು ಇಲ್ಲಿ ಬಂದು ಒಂದು ಅರ್ಧ ಗಂಟೆ ಕುಂತು ಏನು ಚಿಂತನೆ ಮಂಥನ ಮಾಡಿ ಹೋಗ್ತೀವಲ್ಲ, ಐಲಿಂಗ್ ಮಾಡೋದು. ಐಲಿಂಗ್ ಮಾಡೋದೇನಾಗ್ತದೆ, ನಮ್ಮ ಮನಸ್ಸೂ ಹಗರಾಗ್ತದೆ, ನಮ್ಮ ಮೈನೂ ಹಗರಾಗ್ತದೆ. ಮುಂದಿನ ಕೆಲಸಕ್ಕೆ ನಾವೇ ಪ್ರೂಫ್ ನಮಗೆ ಚೈತನ್ಯ ಬರ್ತದೆ. ಅಂಥ ಒಂದು ಕಾರ್ಯಕ್ರಮ ಏನಪ್ಪ ಹಮ್ಮಿಕೊಂಡಿದ್ರೆ ಭಾಳ ಖುಷಿ. ನಮಗೆ ಈಗೀಗೆ ಗೊತ್ತಾಗಿದ್ದು ಏನಪ್ಪ ವಚನ ಚಿಂತನೆ ಮಾಡತ್ತೀರಿ ನೀವು ಅಂತ. ಅದಕ್ಕೆ ಅನಿವಾರ್ಯವಾಗಿ ಏನಪ್ಪ ಅಂದರೆ ಇಲ್ಲಿ ನಮ್ಮ ಮರೆಯವ್ರದ್ದು ಏನಪ್ಪ ಹಿಂಗೆ ಅದಂತ ಪೈಲ ಓಡ್ಕೊತ ಬಂದೆ ಮರೆಯ ನಾವು ಬೈದ ಎಲ್ಲಿದ್ದೀರಿ, ಜಲ್ದಿ ಬರ್ರಿ ನೀವು ಅಂತ. ಅವ್ರ ವ್ಯಕ್ತಿತ್ವ ಭಾಳ ಏನಪ್ಪ ಅಂದರೆ ಸುಂದರವಾದಂಥ ವ್ಯಕ್ತಿತ್ವ ಅದ. ಅವ್ರು ಏನಪ್ಪ ಅಂದರೆ ಬದುಕು ಕೂಡ ಅಷ್ಟೇ ಸುಂದರವಾಗಿದೆ. ಅವ್ರಿಗೆ ಏನಪ್ಪ ಅಂದರೆ ದೇವರು ಇನ್ನೂ 100 ವರ್ಷ ಏನಪ್ಪ ಅಂದರೆ ಆಯಸ್ಸು ಕೊಡಲಿ, ಐಶ್ವರ್ಯ ಸಂಪತ್ತು ಎಲ್ಲ ಕೊಟ್ಟು ಮಿಗಿಲಾಗಿ ಏನಪ್ಪ ನೆಮ್ಮದಿ ಅನ್ನೋದು ಮೊದಲು ಕೊಡಲಿ ಅಂತೇಳಿ ಆಶಿಸುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಧನ್ಯವಾದ. ಹೆಂಗೆ ಒಂದು ಹೂವು ಬೆಳಗ್ಗೆ ಅರಳಿ ಸಾಯಂಕಾಲ ಹಾಡು ಹೋಗ್ತದೆ, ಆ ಮಧ್ಯದಲ್ಲಿ ಅದ್ರ ಸಾರ್ಥಕತೆ ಹೆಂಗೆ ಮೆರೀತದ ಅಂತಂದರೆ ಆ ಹೂವನ್ನು ಹುಟ್ಟಿಸ್ತಕ್ಕಂಥ ದೇವರ ತಲೆಯ ಮೇಲೆ ಹೋಗಿ ಕೂತು ಅದರ ಬದುಕು ಸಾರ್ಥಕ ಮಾಡ್ಕೋತದೆ. ಸೊ ಹಾಗೆ ಬೆಳಗ್ಗೆ ಹುಟ್ಟು ಸಾಯಂಕಾಲ ಬಾಡುವ ಹೂವಿನಂತೆ ಮಧ್ಯದ ಬದುಕೇನಿದೆ ಸಾರ್ಥಕವಾಗಿ ಬದುಕಬೇಕನ್ನುವಂಥ ಬದುಕನ್ನು ಬದುಕ್ತಿರ್ತಕ್ಕಂಥ ನಮ್ಮ ಮರೆ ಸರ್ ಅವರ ಬಗ್ಗೆ ಮಾಮಡಿ ಸರ್ ಅವರು ಬಹಳ ಒಳ್ಳೆ ರೀತಿಯಲ್ಲಿ ಮಾತನಾಡಿದ್ದಾರೆ. ಇದಕ್ಕೂ ಅವರ ಬದುಕು ಮಾದರಿ ಇದೆ. ಅವ್ರು ಮಾತಾಡಬೇಕಾದ್ರೆ ಮರೆ ಸರ್ ಅವ್ರ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಸೊ ಮಾತುಗಳು ಹೆಂಗಿರ್ತವೆ ಅಂದ್ರೆ ತನ್ನ ಬದುಕು ಸಾರ್ಥಕವಾಗ್ತಾ ಇದೆ ಅನ್ನೋ ಭಾವನೆಗಳು ಅವ್ರ ಮನಸ್ಸಿನೊಳಗೆ ಅರಳುವಂಥದ್ದು. ಸೊ ಇಲ್ಲಿವರೆಗೆ ಅವರ ಕುರಿತು ಮಾತನಾಡಿದ್ದಾರೆ. ಈಗ ನಮ್ಮ ಶಂಭುಲಿಂಗ ಕಾಮಣ್ಣ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದೀಶ್ವರ ಶರಣರಲ್ಲಿ ಹಲ್ಕಿ ಲಿಂಗೈಕ್ಯ ಪೂಜೆಯಲ್ಲಿ ಹಾಗೂ ಹಲ್ಕಿ ಮಠದ ಪೂಜೋತ್ಸವದಲ್ಲಿ ತನ್ನನ್ನು ವ್ಯಕ್ತಿ ಶಕ್ತಿಯಾಗುವುದು ಸಮಾಜ ಕೇಂದ್ರಿತವಾದಾಗ ಮಾತ್ರ ಸಾಧ್ಯ. ಈಗಾಗಲೇ ನಾವು ವಚನ ಚಿಂತನೆ ಮಾಡಿದ ಹಾಗೆ ನಾವೆಲ್ಲರೂ ಭಾಳ ಜನ ಈ ಜಗತ್ತಿನಲ್ಲಿ ಹುಟ್ಟುದೇವಿ, ಬದುಕುದೇವಿ, ಒಂದಿನ ಈ ಜಗತ್ತನ್ನು ಬಿಟ್ಟು ಹೋಗ್ತಾ ಇದ್ದೀವಿ. ಈ ಜಗತ್ತನ್ನು ಬಿಟ್ಟು ಹೋಗುವಾಗ ಈ ಜಗತ್ತಿಗೆ ಏನಾದರೂ, ಈ ಜಗತ್ತಿಗೆ ನಮ್ಮ ಕೈಲಾದ ಏನಾದರೂ ಒಂದು ಕಾರ್ಯ ಮಾಡಬೇಕನ್ನುವಂಥದ್ದೇ ಅದು ದೇವನಿಚ್ಛೆ, ಅದು ನಿಸರ್ಗದ ಬಯಕೆ ಕೂಡ ಹೌದು. ಪರೋಪಕಾರಾರ್ಥಾಯ ಇದಂ ಶರೀರಂ ಎನ್ನುವ ಸಂಸ್ಕೃತದ ಒಂದು ಶ್ಲೋಕದಂತೆ ಈ ಜಗತ್ತಿನ ಎಲ್ಲ ಈ ಪರಿಸರದ ನಿಯಮ ಏನು ಹೇಳ್ತದೆ ಅಂತಂದ್ರೆ ಪರೋಪಕಾರ. ಒಂದು ಗಿಡ ಬದುಕೋದು ಪರೋಪಕಾರಕ್ಕಾಗಿ, ಒಂದು ಹಸು ಬದುಕೋದು ಪರೋಪಕಾರಕ್ಕಾಗಿ, ಒಂದು ನದಿ ಹರಿಯೋದು ಅದು ಪರೋಪಕಾರಕ್ಕಾಗಿ. ಅವು ಯಾವ ಕೂಡ ತನ್ನ ಸ್ವಂತಕ್ಕಾಗಿ ಅವು ಬದುಕೋದಿಲ್ಲ. ಮನುಷ್ಯ ತನಗಾಗಿ ಬದುಕಿದವ ಸಾಮಾನ್ಯನಾಗುತ್ತಾನೆ, ಸಮಾಜಕ್ಕಾಗಿ ಬದುಕಿದವ, ಧರ್ಮಕ್ಕಾಗಿ ಬದುಕಿದವ, ದೇಶಕ್ಕಾಗಿ ಬದುಕಿದವ ಮಹಾನ್ ವ್ಯಕ್ತಿಯಾಗುತ್ತಾನೆ, ಅವ ಶಕ್ತಿಯಾಗುತ್ತಾನೆ. ಆ ನಿಟ್ಟಿನಲ್ಲಿ ನಾವು ಅಂಥ ಮಹಾನ್ ವ್ಯಕ್ತಿ ಆಗಲಿಕ್ಕಿಲ್ಲ, ಅಥವಾ ಮಹಾಂತನಾಗಲಿಕ್ಕಿಲ್ಲ, ಅಥವಾ ಶರಣ ಸಂತನಾಗಲಿಕ್ಕಿಲ್ಲ, ಅಥವಾ ದಾರ್ಶನಿಕನಾಗಲಿಕ್ಕಿಲ್ಲ. ಆದರೆ ನಮ್ಮ ಮರೆಯವ್ರು ಹಂಗೆ ಸಣ್ಣ ಒಂದು ಸಮಾಜಕ್ಕೆ ಒಂದು ಅಳಿಲು ಸೇವೆಯನ್ನು ಸಲ್ಲಿಸಿ, ಕೈಲಾದ ಸೇವೆಯನ್ನು ಸಲ್ಲಿಸಿ 4 ಜನರ ಬಾಯ್ದಾಗ ಇರಬೇಕನ್ನುವಂಥದ್ದೇ ನಮ್ಮ ಮಾನವ ಧರ್ಮ. ಅದೇ ಹೇಳ್ತದೆ. ಏನು ಹೇಳ್ತದೆ ಅಂತಂದ್ರೆ ಬದುಕು ಸಾರ್ಥಕ ಹೆಂಗಾಯ್ತದೆ ಅಂದ್ರೆ ಬರೀ ಉಂಡುಟ್ಟು ತಿಂದು ದಿನಗಳೆದು ಸಾಯೋದ್ರಿಂದ ಬದುಕು ಸಾರ್ಥಕ ಆಗೋದಿಲ್ಲ. ಈ ಸಮಾಜಕ್ಕಾಗಿ ಏನಾದರೂ ನಮ್ಮ ಕೈಲಾದ ಸೇವೆ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ನಮ್ಮ ಶರಣರು ಭಾಳ ತಮ್ಮ ಸಂಸಾರದಲ್ಲಿ ಇದ್ದುಕೊಂಡೇ, ಸಂಸಾರದ ಭಾರವನ್ನು ಹೊತ್ಕೊಂಡೇ ಎಲ್ಲವನ್ನ ಮಾಡಿ ಸರ್ಕಾರಿ ಸೇವೆಯಲ್ಲಿ, ಸಮಾಜದ ಸೇವೆಯಲ್ಲಿ, ಶ್ರೀಮಠದ ಸೇವೆಯಲ್ಲಿ, ಧರ್ಮದ ಸೇವೆಯಲ್ಲಿ, ದೇಶ ಸೇವೆಯಲ್ಲಿ ಅವ್ರು ತೊಡಗಿಸ್ಕೊಂಡರು. ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನ ಕೂಡ ಅವ್ರು ಸೇವೆ ಮಾಡಿದ್ದಾರೆ. ಅಂಥ ಶರಣರು ಇವತ್ತು ಅವ್ರು ಸಹಜವಾಗಿ ಯಾರಿಗೂ ಗೊತ್ತಿರಲಿಲ್ಲ, ಅದು ವೇದಿಕೆಯಲ್ಲಿದು
ಯಾವುದು ಮಂಟಪ ವೇದಿಕೆ ಮಂಟಪ ಯಾವುದು ಏನು ಮಾಡಿಲ್ಲ. ಸಹಜವಾಗಿ ಬಂದರೆ ನಮ್ಮ ಸಂತೋಷ ಹಡ್ಬೋದವರು ಇವತ್ತು ನಮ್ಗೆ ನಾವು ಚಿಂತನೆ ಮಾಡ್ತೀವಿ ಇಲ್ಲಿ ದಿನ ಕುಂತು ಒಂದು ಅರ್ಧ ಗಂಟೆ. ಇವತ್ತು ಸ್ವಲ್ಪ ಕೂಡ್ರಿ ಸರ್, ದಯವಿಟ್ಟು ಒಂದು ಅರ್ಧ ಗಂಟೆ ಹೆಚ್ಚಿಗೆ ಕೂಡ್ರಿ, ಒಂದು ಸರಳ ಕಾರ್ಯಕ್ರಮ ಮಾಡೋಣ ಅಂತೇಳಿ ಹೇಳಿದ್ರು. ಯಾಕೆ ಈ ಕಾರ್ಯಕ್ರಮ ಮಾಡಬೇಕು ಅಂದರೆ ನಮ್ಮೆಲ್ಲರಿಗೆ ಈ ಒಂದು ಬಸವರಾಜ ಮರಿಯವರ ವ್ಯಕ್ತಿತ್ವದ ಒಂದು ದರ್ಶನ, ವ್ಯಕ್ತಿತ್ವದ ಒಂದು ಪ್ರಭಾವ ನಮ್ಮ ಮೇಲೆ ಆಗಬೇಕು. ನಾವು ಕೂಡ ಏನಾದರೂ ಮಾಡಬೇಕು. ಈಗಾಗಲೇ ನಮ್ಮ ದೀಪಕ್ ಅವ್ರು ಹೇಳಿದ್ರು ಹೂವಿನ ಬಗ್ಗೆ. ಏನು ಹೂವು ನಮಗೆ ಆದರ್ಶ. ಮುಂಜಾನೆ ಹುಟ್ಟಿ ಸಾಯಂಕಾಲ ಸಾಯುವಂಥ ಹೂವು, ಒಂದು ಹೂವು ಹೆಂಗೆ ಬದುಕ್ತದಂದ್ರೆ ಎಷ್ಟು ದಿನ ಬದುಕ್ತೀವೋ ಮುಖ್ಯ ಅಲ್ಲ, ಹೆಂಗೆ ಬದುಕ್ತೀವಿ ದಟ್ ಇಸ್ ದ ಇಂಪಾರ್ಟೆಂಟ್. ಹೂವು ಹೆಂಗೆ ಬದುಕ್ತದಂದ್ರೆ ಡಿ ವಿ ಜಿ ಹೇಳ್ತಾರೆ, ಗಿಡದಿ ಅರಳಿದ ಹೂ ಪ್ರಕೃತಿ ಸಕನಿಗೆ ಚಂದ, ಮಡದಿ ಮುಡಿದ ಹೂ ಯುವಕಂಗೆ ಚಂದ, ದೇವರ ಮುಡಿಗೇರಿದ ಹೂ ದೈವಭಕ್ತಂಗೆ ಚಂದ, ಬಿಡಿಗಾಸು ಹೂ ಒಳಗೆ ಮಂಕುತಿಮ್ಮ ಎನ್ನುವಂತೆ ಒಂದು ಹೂವು ಹಾದಿಗೆ ಹೋಗೋರಿಗೆ ಆನಂದ, ದುಂಬಿಗಳಿಗೆ ಮಕರಂದ. ಹಾದಿಗೆ ಹೋಗೋರಿಗೆ ಆನಂದ ಐತಿಲ್ರಿ ಶೆಟ್ಟಪ್ಪ. ನಮ್ಮ ಮಾರಿ ನೋಡಿದ್ರೆ ನಿಮ್ಗೆ ಸಿಟ್ಟು ಬರ್ಬೋದು, ಆದ್ರೆ ಹೂವಿನ ಮಾರಿ ನೋಡಿದ್ರೆ ಯಾರು ಸಿಟ್ಟು ಬರ್ಬೋದು? ಹೂವ ಯಾರ ಮನೆಗೆ ಇರಲಿ, ಅದು ಎಲ್ಲೇ ಇರಲಿ, ಅದು ಯಾರ ಮನೆಗೆ ಬೆಳೀಲಿ, ಅದು ಎಲ್ಲೇ ಮುಳ್ಳಾಗಿರಲಿ, ಅದು ಗಿಡದಾಗಿರಲಿ, ಅಡ್ಯಾಗಿರಲಿ, ಹೂವು ನೋಡಿದ್ರೆ ಮನಸ್ಸು ಪ್ರಫುಲ್ಲಿತ ಆಯ್ತು. ಹಂಗೆ ನಮಗೆ ನೋಡಿ ಮನಸ್ಸು ಪ್ರಫುಲ್ಲಿತ ಆಗ್ಬೇಕು. ನಮ್ಮ ಸೇವಾ ನೋಡಿ ನಮ್ಗೆ ನೋಡಲ್ಲ. ನಾವು ಸುಂದರ ಇರ್ಬೋದು, ಕಪ್ಪು ಇರ್ಬೋದು, ಕೆಂಪು ಇರ್ಬೋದು, ಗಿಡ್ಡ ಇರ್ಬೋದು, ಉದ್ದ ಇರ್ಬೋದು, ಮನುಷ್ಯ ನೋಡೋದಲ್ಲಿ ಇಲ್ಲಿ ಮನುಷ್ಯನ ಸೇವಾ ನೋಡಿ. ಹೂವು ಮುಖ್ಯ ಅಲ್ಲ, ಮಕರಂದ ಮುಖ್ಯ. ಮಕರಂದ ಶರಣರ ಕೆಲಸ ಇದು. ಮಕರಂದ ಹಾಲಿಗಿಂತ ಹಾಲಿನ ಕೆನೆ ಮುಖ್ಯ. ಅದಕ್ಕೆ ಸಾರ ಅಂತಾರೆ, ಅದಕ್ಕೆ ಸಾರ ಸಂಸ್ಕೃತಿ ಅಂತಾರೆ. ಅದಕ್ಕೆ ಈ ಹಾಲಿನ ಕೆನೆ ಯಾವಾಗೈತದ ಮನುಷ್ಯ ಅಂದ್ರೆ ಸುಟ್ಕೊಂಡಾಗ ಆಯ್ತದ ಹಾಲು. ಫ್ರಿಜ್ದಾಗ ಇಟ್ಟರೆ ಆಗಲ್ಲ ಸಂತೋಷ, ಫ್ರಿಜ್ದಾಗ ಇಟ್ಟರೆ ಕೆನೆ ಬರಲ್ಲ, ಅದು ಸುಡಬೇಕಾಯ್ತು. ಹಂಗೆ ಶರಣರು ನಮ್ಮ ಬಸವರಾಜ ಮರಿ ಸರ್ರು ತಮ್ಮ ಬದುಕನ್ನು ಅವ್ರು ಕಾಯಿಸ್ಕೊಳತ್ತಾರೆ. ಸುಟ್ಕೊಂಡ್ರೇನು ಕಷ್ಟ. ಬೇಕಾದ್ರೆ ಹೋಗ್ಬೇಕಾದ್ರೆ ನೀವು ಸಮಾಧಿ ಕುಣಿದಾಗ ಯಾರು ಹೇಳಿರ್ಬೇಕಾರೆ ನಾಚೇಟಪ್ಪ ಅಲ್ಲಿಗೆ ಬರ್ತಾ ಇಲ್ಲ ನಿಮಗೆ. ನಮಗೇನು ಮಾಡೋದು ತಗೊಂಡಪ್ಪ ಅಂತ ಯಾರು ಸತ್ತರು ಅನ್ನುವಂಥ ಭಾಳ ಮಂದಿ ಇಲ್ಲದೆ ಮುಂದೆ ನಾನು ಅನ್ಸುತ್ತದ ಈ ಅಂತ್ಯಕ್ರಿಯೆ ಜನ ಬರ್ತಾರಲ್ಲ ಅನ್ಸುತ್ತೆ ನನಗೆ. ಭಾಳ ಕಷ್ಟ ಇದೆ ಸರ್. ಜನರಿಗೆ ಬಿಸಿಲು ತಾಳಲ್ದು, ಮಳೆ ತಾಳಲ್ದು, ಚಳಿ ತಾಳಲ್ದು, ಟೈಮ್ ಹಚ್ಚಿ ನಾವು ಸಂಸ್ಕಾರಕ್ಕೆ ಹೋಗ್ತೇವೆ. ಯಾವಾಗ ಹೋಗಿದ್ದು ಯಾವಾಗ ಹೋಗಾರಿ ಹೋಗಲ್ಲ ಎತ್ತಲಾಗ ತಯಾರಿಲ್ಲ ಅದಕ್ಕೆಲ್ಲ ಕುಣಿ ನೋಡಿ ಸರ್. ಅಂಥ ಸಂದರ್ಭದಲ್ಲಿ ಇವ್ರು ಯಾಕೆ ಬರ್ತಡೇ ಭಾಳ ಮಾಡ್ಕೊಂಡು ಮುಖ್ಯ ಅಲ್ರಿ. ಮನೆ ನಾವು ಬರ್ತಡೇ ಮಾಡ್ಕೋಬೋದು, ಕೇಕ್ ಕತ್ತರಿಸಿ ಕೇಕ್ ತಿಂದು ಮಾಡ್ಕೋಬೋದು. ಆದರೆ ಶರಣರದು ಹುಟ್ಟು ಹಬ್ಬ ಮಾಡೋದು ಭಾಳ ವಿಶೇಷ ಅದ. ಭಾಳ ಖುಷಿ. ಏನು ಖುಷಿ ಅಂತಂದ್ರೆ ಇಂಥ ರೊಟ್ಟೆ ಅಂಥವ್ರು, ನಮ್ಮದು ಮರಿಯನ್ ಅಂಥವ್ರು, ನಮ್ಮ ಡಿ ಜೆ ಪಾಟೀಲ ಇವ್ರು ಸೇವೆ ಈಗಾಗಲೇ ಹೇಳಿದ್ ನಾನು. ಇವರೆಲ್ಲ ಎಂಥ ಒಂದು ಸೇವಾ ಮಾಡ್ತಾರಂದ್ರೆ, ಸೇವಾ ಹಿಂಗಿರ್ಬೇಕು. ದೇವ್ರ ಗುಡಿ ಕಸ ಕೊಟ್ಟವನೇ ಸೇವಕಲ್ಲ, ದೇವ್ರ ಗುಡಿ ಮುಂದೆ ಕಸ ಹೊಡೆಯೋ ಅಂತ ದೊಡ್ಡ ಸೇವಕ. ಇದು ಭಾಳ ಮುಖ್ಯ. ಕಸ ಕೊಡೋರು ಭಾಳ ಮಂದಿ ಯಾರ, ಬಂಗಾರ ಕಿರೀಟ ಹಾಕೋರು ಭಾಳ ಮಂದಿ ಯಾರ, ತಿರುಪತಿ ತಿಮ್ಮಪ್ಪ ಬಂಗಾರ ಕಿರೀಟ ಹಾಕೋರು ಭಾಳ ಮಂದಿ ಯಾರ. ಆದ್ರೆ ತಿರುಪತಿ ತಿಮ್ಮಪ್ಪನ ಮುಂದೆ ಇದ್ದಿರ್ತಕ್ಕಂಥ ಕಸ ಹೊಡೆಯೋರು ಭಾಳ ಕಮ್ಮಿ ಅದ. ಕಸ ಹೊಡೆಯೋರು ಬೇಕಲ್ಲ ಸರ್, ಕಸ ಹೊಡೆ ಕೆಲಸ ಮಾಡಬೇಕು. ಅದಕ್ಕೆ ಕೊನೆಗೆ ಒಂದು ಮಾತು ಹೇಳ್ತೀನಿ. ಅಂದ್ರೆ ಹೆಂಗೆ ಓದ್ಬೇಕು ಅನ್ನೋದು ಮಾತೊಂದು ಜನಪದ ಅವ್ರ ತಾಯಿ ಒಂದು ಮಾತು ಹೇಳ್ತಾಳೆ. ಮಂದಿ ಮಕ್ಕಳೊಳಗೆ ಮಂದಿ ಮಕ್ಕಳೊಳಗೆ ಚಂದಾಗೊಂದಿರಬೇಕ ನಂದಿ ಶಿವನ ದಯದಿಂದ. ನಂದಿಯ ಶಿವನ ದಯದಿಂದ ಹೋಗಾಗ 4 ಮಂದಿ ಬಾಯಾಗ ಇರ್ಬೇಕು. 4 ಮಂದಿ ಬಾಯಾಗಿರ್ಬೇಕು. ಒಬ್ರು ಹಲ್ಲಾಗಿರಬಾರ್ದು. ಹಲ್ಲಾಗಂದ್ರೆ ಗೊತ್ತೈತೆ ನಿಮಗೆ. ವೈರತ್ವ ಸಾಧನೆ ಮಾಡಬಾರ್ದು. ನಾವು ಆದಷ್ಟು ಪ್ರೇಮ ಸಾಧನೆ ಮಾಡಬೇಕು. ಜನ ವಿಶ್ವಾಸ ಸಾಧನೆ ಮಾಡಿದ್ರೆ ಇದು ಭಾಳ ಮುಖ್ಯ ಅದ. ನೋಡ್ರಿ, ಒಬ್ರು ಹೇಳ್ತಾರೆ ಶರಣರು, ಒಬ್ರು ಗುರುಗಳು ಹೇಳಿದ್ರು ಒಂದು ಮಾತು. ಈ ಶಕ್ತಿವಂತ ಸಂತೋಷ ಅವ್ರ ಶಕ್ತಿವಂತ ಭಾಳ ಇಲ್ಲಕ್ಕಂತ ಇಲ್ಲಿ ತುಂಬದಾಣಿ ಹೇಳ್ತೇವೆ. ಇಲ್ಲಿ ಶಕ್ತಿ ಅದ ಅಂತ ಹೇಳ್ಕೊಂಡು ನಾವು 10 ಮಂದಿ ಹೊಡಿಬೋದು. ಶಕ್ತಿ ಅದ ಅಂತ 10 ಮಂದಿ ಹೊಡಿಬೋದು. ಅದು 10 ಮಂದಿ ಹೊಡೆಯೋದು ದೊಡ್ಡ ಮಾತಲ್ಲ. ಇದೇ ಕೈಗಳಿಂದ ವೇದಿಕೆ ಮೇಲೆ ನಿಂತು ಎರಡೂ ಕೈ ಮುಗಿದೇವಂದ್ರೆ ಸಾವಿರಾರು ಜನರಿಗೆ ಮುಟ್ತದೆ. ಸಾವಿರಾರು ಮನುಷ್ಯನಾಗ ನಾವು ಉಳ್ತೀವಿ. ಹೊಡೆದ್ರೆ ನಮ್ಮ ಶಕ್ತಿ ಉಪಯೋಗ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಸೇವಾ ಮಾಡಿ, ಈ ಕೈಗಳಿರೋದೇ ಸೇವಾ ಮಾಡಿ, ಸೇವಕ್ಕಾಗಿ. ಅದಕ್ಕೆ 10 ಬೆರಳುಗಳು ದೇವ್ರು ಯಾಕೆ ಕೊಟ್ಟಾನಂದ್ರೆ, ದೇವರು 5 ಬೆರಳಿಂದ ನೀವುಣು, 5 ಬೆರಳಿಂದ ಮತ್ತೊಬ್ಬರಿಗೆ ಸಮಾಜಕ್ಕೆ ಸಮರ್ಪಣೆ ಅನ್ನುವಂಥ ಒಂದು ಸಂದೇಶ ಅಲ್ಲಿಟ್ಟಾನ.
ಅಂತ ನಮ್ಮ ಮರೆಯವ್ರ ಸೇವೆ ಹೆಚ್ಚೋದ್ರನ್ನ ಕಡಿಮೆನೇ ಅದ ಅವ್ರು ದೊಡ್ಡ ಪ್ರಮಾಣದ ಮಾಡಬೇಕಾಗಿತ್ತು. ನಮ್ಗೆ ಯಾರಿಗೂ ಗೊತ್ತಿಲ್ಲ. ಸಹಜವಾಗಿ ಇವರೆಲ್ಲ ಬಂದು ಶಾಂತಯ್ಯವರು, ನಮ್ಮ ನಾಗೇಶ್ವರವ್ರು, ಶಾಂತಯ್ಯವ್ರು ನನ್ನ ಸಂದರ್ಭ ಬಂದು ನಮ್ಗೆ ಹಟ್ಟೋದು ಇವರೆಲ್ಲ ಬಂದು ಈ ಕಾರ್ಯಕ್ರಮ ಮಾಡ್ಯಾರ. ಒಳ್ಳೆಯವರಿಗೆಲ್ಲ ಶುಭ ಆಗಲಿ, ಅವರ ಆಯುಷ್ಯ ಆರೋಗ್ಯ ಬೆಳೀಲಿ. ಅವ್ರ ಸೇವಾ ಭಾಳ ನಮ್ಮ ಸಮಾಜಕ್ಕೆ ಭಾಳ ಮಾದರಿ ಇದೆ. ಅಂಥ ಸೇವಾ ಮನ ಮುಂದೆಲ್ಲ ನಮಗೆಲ್ಲ ಮಾದರಿ ಆಗಲಿ ಅನ್ನುವಂಥ ಮಾತನ್ನು ಹೇಳಿ ನಾನು ಮಾತು ಶರಣ. ಇಲ್ಲಿವರೆಗೆ ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಶಂಭುಲಿಂಗ ಕಾಮಣ್ಣ ಸರ್ ಅವ್ರು ಮಾತಾಡಬೇಕಾದ್ರೆ ಅಂದರು, ಒಂದು ಸಾರಿ ಒಂದು ಕಾಡಿನಲ್ಲಿ ಬೆಂಕಿ ಹತ್ತಿರ ಅಲ್ಲಿದ್ದ ಪ್ರಾಣಿಗಳೆಲ್ಲ ಓಡ್ಲಿಕ್ಕೆ ಶುರು ಮಾಡಿದ್ದು ಅಂತ. ಆದ್ರೆ ಒಂದು ಪಕ್ಷಿ ಅದ್ರ ಬೈಯೊಳಗೆ ಎಷ್ಟು ಹಿಡಿತಾವ ಹನಿ ಹನಿ ನೀರು ತಂದು ಬೆಂಕಿ ಆರಿಸೋ ಪ್ರಯತ್ನ ಮಾಡತ್ತಿದ್ದಂತೆ. ಆ ಪ್ರಾಣಿಗಳು ಕೇಳಿದ್ವು ಅಂತ, ಇಲ್ಲ ಇಷ್ಟೆಲ್ಲ ಬೆಂಕಿ ಹತ್ಯದ ನಾವೆಲ್ಲ ಓಡ್ ನಡೆದೇವು ಕಾಡು ಬಿಟ್ಟು, ನೀವೊಂದು ಪಕ್ಷಿಯಾಗಿ ಇದು ಬೆಂಕಿ ಆರಿಸ್ಲಿಕ್ಕೆ ಸಾಧ್ಯ ಅದೇನೋ ಅಂತ ಪ್ರಾಣಿಗಳು ಕೇಳಿದ್ರೆ ಆ ಪಕ್ಷಿ ಒಂದು ಮಾತು ಹೇಳ್ತಂತ, ನಂದಿಂದು ಬೆಂಕಿ ಆರಿಸ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೂ ಭೀ ಕೂಡ ನಿಮ್ಗೆ ಅಪ್ಲೆ ಓಡೋಗೋ ಮನ್ಸು ಭೀ ಇಲ್ಲ ನನಗೆ. ಅದೊಟ್ಟು ಹನಿ ಹನಿದಿಂದ ಏಟ್ ಆರ್ತದೋ ಒಟ್ಟು ಆರ್ಲಿ. ಒಂದು ದಿನ ಈ ಬೆಂಕಿದ ಬಗ್ಗೆದಾಗ ಯಾರೋ ಪುಸ್ತಕದಾಗ ಇತಿಹಾಸದಾಗ ಬರೆದಾಗ ಆ ಇತಿಹಾಸದೊಳಗೆ ಎಲ್ಲ ಪ್ರಾಣಿ ಓಡ್ಲತ್ರ ಒಂದು ಪಕ್ಷಿ ಆರ್ಸ್ಲಕ್ಕೆ ನಿಂತಿತ್ತಂತ ಬರ್ತದಲ್ಲ, ಅವ್ರು ಸಾಕು ಅಂತ ಅಂದಿತ್ತಂತ. ಆ ರೀತಿ ನಮ್ಮ ಮರೆ ಸರ್ ಅವರು ದೊಡ್ಡ ಸಾಧನೆ ಮಾಡೋದೇನು ಬೇಕಾಗಿಲ್ಲ, ಆದ್ರೂ ಕೂಡ ಮಾಡಿರ್ತಕ್ಕಂಥ ಸಾಧನೆ ಏನು ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ಬದುಕನ್ನ ಬದುಕಿದ್ದಾರೆ. ಸೊ ಅವ್ರ ಬಗ್ಗೆ ಸರ್ ಅವ್ರು ಭಾಳ ಚೆನ್ನಾಗಿ ಮಾತನಾಡಿದ್ರು. ಸೊ ಈಗ ಶೆಟ್ಕರ್ ಸರ್ ಇಲ್ಲ ಸರ್, ನೀವು ಮಾಡಿ ಪರವಾಗಿಲ್ಲ ಇಲ್ಲ ಅಲ್ಲ ಹೌದು ಸರ್, ಕೊಡಿ ಬರಿ ಸರ್, ಅಲ್ಲ ಅದಕ್ಕೆ ನೀವು ಕೊಡಿ ಅಮ್ಮ, ಕೊಡಿ ಅದಕ್ಕೆ ಕೊಡಿ, ಅವಾಗ ಖಾಲಿ ಅದ ಇಲ್ಲಿ. ಅನುವು ಮಾಡ್ಕೊಡ್ತೀವಿ. ಕೇಳೋಣ, ನಾವು ಭೀ ಕೇಳಿಲ್ಲ, ಕೇಳ ಎಲ್ಲರಿಗೂ ಶರಣಾರ್ಥಿ. ಇಲ್ಲಿ ನೆರೆದಂಥ ಎಲ್ಲ ಹಿರಿಯ ಸಹೋದರಿಗೆ ಎಲ್ಲರಿಗೂ ಶರಣೆಂದು. ಈಗ ಇವತ್ತಿನ ದಿವಸ ನಾವೇನು ಅನುಭವ ಮಂಟಪ ಒಂದು ಕಾರ್ಯಕ್ರಮ ದಿನಾಲೂ ನಾವು ನಡೆಸ್ತಿದ್ದೀವಿ. ಅದರಲ್ಲಿ ಸಹಜವಾಗಿ ಬಸವರಾಜ ಮರೆಯವ್ರದ್ದು ಹುಟ್ಟುಹಬ್ಬ 77ನೇ ವರ್ಷದಂತ ತಿಳಿದು ಬಂತು. ನಮಗೆ ಭಾಳ ಖುಷಿ ಆಯಿತು. ಇಷ್ಟು ಸರಳ, ಯಾರಿಗೂ ಗೊತ್ತಾಗಲ್ಲ ಅಂದಂಗೆ ಬಂದು ಏನೋ ಅವರು ಆಡಂಬರಿಕೆ ಸಂಭ್ರಮ ಇಲ್ಲದೇ ಇಷ್ಟು ಮಾಡ್ಕೊತಾರೆ ಅಂತ ಅಂದ್ರೆ ಇದು ಬಹಳ ಅದ್ಭುತ. ಇದು ಮನುಷ್ಯ ಮೇಲೆ ಏನು ತೋರಿಸ್ಕೊಡ್ತು ಅಂದ್ರೆ ನಾನು ಎಷ್ಟು ಸರಳತೆ ಇದ್ದೀನಿ. ನಾವು ಇದ್ದು ಇರ್ಲಾರಂಗಿರ್ಬೇಕು. ಅವ್ರು ಎಲೆ ಮರೆ ಕಾಯಿ ಅಂತೆ. ಅವ್ರು ಏನಪ್ಪ ಅಂದ್ರೆ ಇದ್ದು ನಾವು ತೋರಿಸ್ಕೊಂಬಲ್ಲ. ಅವ್ರ ಬಳಿ ಎರಡು ನಾನು ಕಂಡೀನಿ. ಒಂದು ಚನ್ನಬಸವ ಅಪ್ಪಗಳ ಪರಮ ಶಿಷ್ಯರು, ಲಿಂಗ ದೀಕ್ಷಾ ಗುರುಗಳು. ಅವ್ರಿಗೂ ನಂದು ಮಠಕ್ಕೆ ಅವರು ಯಾವತ್ತಿನಿಂದ ಏನು ಸೇವೆ ಮಾಡ್ತಾಯಿದ್ದಾರಲ್ಲ, ಅದು ಸೇವೆ ಅಂದ್ರೆ ಅದಕ್ಕೆ ಇದು ಇಲ್ಲರಿ, ಅದಕ್ಕೇನು ಆ ಸೇವೆಗೆ ಬೆಲೆ ಕಟ್ಟಕ್ಕಾಗಲ್ಲ ಅಂತ ಮಾಡಿದವರು ಬಸವರಾಜ ಮರೆಯವರು. ಆಮೇಲೆ ನಮ್ಮ ಜೊತೆನೇ ಕೆಲಸ ಮಾಡೀವಿ, ಅವರು ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡಿದ್ದಾರೆ. ಭಾಳ ಯಾವುದೇ ಕೆಲಸ ಕೊಟ್ಟರು ಅವರು ಅಚ್ಚುಕಟ್ಟಾಗಿ ಒಳ್ಳೆ ಶಿಸ್ತಿನ ಸಿಪಾಯಿಯಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಒಂದು ಸ್ವಲ್ಪ ಏನಪ್ಪ ಅಂದ್ರೆ ಸರ್ ಗಡ್ಬಡ್ ಇರ್ತಿತ್ತು ಅವ್ರ ಬಳಿ, ಯಾವಾಗಲೂ ಗಡ್ಬಡ್. ಸ್ವಲ್ಪ ಅವಸರ ಮಾಡ್ರೆ ಅಪಘಾತ ಇರ್ಬೇಕು ಬಸವರಾಜ ಅಂತಿದ್ದೆವು. ಅದನ್ನು ಅವರು ಬರೋಬ್ಬರ ಹೋಗಿ ಮುಗಿಸಕಸ್ತಾರೆ ಯಾವುದೇ ಇದ್ರಾಗ. ಒಂದು ಏನಪ್ಪ ಅಂತಂದ್ರೆ ಮಾಂಬೀರ್ ಹೋದ್ರು 40 ವರ್ಷ ನಾನು ಅನುಭವ. ನಾವು ಗಲ್ಲಿಯಾಗ ಓಣ್ಯಾಗ ಉಳ್ಕೊಂಡು ಇಲ್ಲಿ ಬಾಲ್ಕಿದಾಗಿದ್ದು ನಾವು ಬನ್ನಿ ಹಿಡಿದು ನಾನು ಓಡ್ತಾ ಇದ್ದೀನಿ ಅಂತ. ಮಾಂಬಡಿಯವ್ರೆ 52 ವರ್ಷ ಹಿಂದೆ ನಾನು ಬಸವರಾಜ ಮರೆಯವರು 52 ವರ್ಷ ಅಂದ್ರೆ ನೋಡ್ರಿ, ಯಾರ್ಯಾರು ಏನೇನು ಕಂಡಿದ್ರಿ ಏನಿಲ್ಲ ನಂಗೆ ಗೊತ್ತಿಲ್ಲ. ಬಟ್ ಬಸವರಾಜ ಮರೆಯವರು ಅವ್ರದ್ದು ತಂದೆ ಇಲ್ಲ, ಅವ್ರ ತಾಯಿಯವರೇ ಸ್ವಂತ ಸಣ್ಣ ಒಂದು ಹೋಟೆಲ್ ಹಾಕಿ ಹೋಟೆಲ್ದಾಗ ಚಹಾ ಮಾಡಿ ಇವರು ಹೋಗಿ ಎಂದಪ್ಪ ಅಂದ್ರೆ ಸೇವೆ ಮಾಡಿ ಬದುಕಿದವರು. ಇವ್ರ ತಾಯಿ ಬದುಕಿಸಿದವರು ಇವ್ರ ಮಕ್ಕಳಿಗೆ. ಅವರು ಝೀರೋದಿಂದ ಇವತ್ತು ಭಾಳ ದೊಡ್ಡ ಒಂದೇನಪ್ಪ ಅಂದ್ರೆ ಸ್ಥಾನಕ್ಕೆ ಬಂದಾಗ ಇದೆಲ್ಲ ಬರಬೇಕಾದ್ರೆ ಅವ್ರ ಬಳಿ ಬಸವ ತತ್ವ ನಿಷ್ಠೆ, ಪರಮ ಪೂಜ್ಯ ಅಪ್ಪುಗಳ ಆಶೀರ್ವಾದ ಭಾಳ ಮೆಚ್ಚುಗೆಗೆ ಅವರೆಲ್ಲ ಮಕ್ಕಳು
ಮದುವೆ ಮುಂಜೆ ಎಲ್ಲ ಮುಗಿಸಿ ಒಂದು ಒಳ್ಳೆ ಅವ್ರು ಮತ್ತೆ ಇನ್ನೂ ಇಷ್ಟು 72 ವರ್ಷ ಆದ್ರೂ ಇನ್ನೂ ಸುಮ್ಮ ಕೊಡೋರು ಏನಾರ ಕಾಯಕ್ ಮಾಡ್ಬೇಕು ಅವ್ರು ಡೈಲಿ ಅವ್ರು ಕಾಯಕ್ ನೋಡಿದ್ರೆ ನಮ್ಗೆ ಹಬ್ಬ ಅನಿಸ್ತದೆ. ಯಾಕೆ ರೀಸನ್ ಅಂದರೆ ಈ ಸುಮ್ಮನೆ ಬೇರೆ ಒಪ್ಪಿಸ್ಬೇಕು ನೀವು ಅಂದ್ರೆ ಕೇಳೋರು ಇಲ್ಲ ಸರ್ ಮಾಡಬೇಕು ಕಾಯಕವೇ ಕೈಲಾಸ ಅಂತಾರೆ ಅವ್ರು. ಪರವಾಗಿಲ್ಲ, ಒಂದು ಸರಳ ಸಮಾರಂಭ ನಿಮ್ಮದು ಹುಟ್ಟುಹಬ್ಬ ನೀವು ಆಚರಣೆ ಮಾಡ್ಕೊಳ್ತಾ ಇದ್ದೀರಿ. ಒಂದೇನದಪ್ಪ ಅಂದ್ರೆ ನಾವು ಕಂಡೀವಿ, ಯಾರಿಗೆ ಕರ್ಸದೆ ತಮ್ಮವೇ ಏನಪ್ಪ ಅಂದ್ರೆ ಸಹಜ ಅರ್ಚಣೆ ಅವರು ಹುಟ್ಟುಹಬ್ಬ ಮಾಡ್ಕೊಂಡಿದ್ದು. ಅದರಲ್ಲಿ ನೀವು ಬಂದ್ರಿ ಏನಪ್ಪ ಅಂದ್ರೆ ಯಾರಿಗೆ ಹೇಳಲ್ದೆ ಬಂದು ನೀವು ಇಷ್ಟ ನಮ್ಮ ಅನುಭವ ಮಂಟಪದಾಗ ಆಚರಣೆ ಮಾಡ್ಕೊತೀವಿ ಅಂದ್ರೆ ನಿಮ್ಮ ಸುದೈವ. ನಮ್ಮದು ಒಂದು ಒಳ್ಳೆ ಏನಪ್ಪ ಅಂದರೆ ನಿಮ್ಮಲ್ಲಿ ದಯ ಇರ್ತದೆ. ನಿಮ್ಗೆ ಆಯುಷ್ಯ ಆರೋಗ್ಯ ಸಂಪತ್ತು ಎಲ್ಲ ನೀಡಿ ಗುರುಕರ್ಣೆ ನಿಮ್ಮಲ್ಲಿ ಇರಲಿ ಅಂತ ಭಾವಿಸಿ ನಂದೆರಡು ಮಾತು ಶ್ರೀ ಗುರು ವಿಶ್ವದ ಎಲ್ಲ ಸಂತರನ್ನು ನಿಮ್ಮೆಲ್ಲರನ್ನು ವಂದಿಸಿ ಬಂಧುಗಳೇ, ಕುವೆಂಪು ಅವರೊಂದು ಕವಿತೆ ಬರೆದರು. ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಸಮಾಜದ ಸೇವಕನಾಗಿರು. ಸಾಮಾಜಿಕ ರಂಗದ ಸೇವೆ ಮಾಡ್ತಕ್ಕಂಥ ಮುದ್ದಿನ ಕರುವೆ, ನಿನ್ನಲ್ಲಿ ಸಮಾಜದ ಬಗ್ಗೆ ಅಭಿಮಾನ ಇದ್ದರೆ ನೀನು ನಮಗೆ ಕಲ್ಪತರು. ಅದು ಬೇರೆ ಅರ್ಥ ಅಲ್ಲಿದ್ದರೂ ಕೂಡ ನಾವೀಗ ಬಂದು ಮುಗಿಸ್ತಾ ಇದ್ದೀವಿ. ಇಂಥ ಒಂದು ಕಲ್ಪತರು ಇವತ್ತು ನಮ್ಮ ತಾಲೂಕಿನಲ್ಲಿ ಚನ್ನಬಸವಪಟ್ಟಣದವರು ಹುಟ್ಟತಕ್ಕಂಥ ಜಿಲ್ಲೆಯಲ್ಲಿ ಒಂದು ಪುಣ್ಯ ಪುರುಷರು ಅಂತೇಳಿ ಇವತ್ತು ನಾವು ಮರೆಯೋರು ತಾರೀಕು ಮಾಡಿ ತಪ್ಪೇನಾಗಲ್ಲ. ಯಾಕಂದ್ರೆ ಒಂದು ಸಂದೇಶ ಹೊರತು ದೇಶ ಸ್ವತಂತ್ರ ಮಾಡ್ಲಿಕ್ಕೆ 16 ವರ್ಷದ ಹುಡುಗ ಚಂದ್ರಶೇಖರ್ ಆಜಾದ್ ಅವರು ಸ್ವಾನುಭವದಿಂದ ಹೋರಾಟ ಮಾಡಿ ಆ ಬ್ರಿಟಿಷರ ಕೈಯ ಸಿಕ್ಕಾಗ ಸೆರೆಮನೆಗೆ ಹೋಗಿ ತನ್ನ ಕುತ್ಕೊಳ್ಳಕ್ಕೆ ನೇರವಾಗಿ ಹೋಗಿ ಅಂಥದೇ ಒಂದು ಸನ್ನಿವೇಶ ಕೊರೋನಾದಾಗ ಆ ಸತ್ತಂಥ ವಸ್ತುಗಳಿಗೆ ಹೆಂಡ್ರು ಬಿಟ್ಟು ಓಡೋದು, ಮಕ್ಕಳು ಬಿಟ್ಟು ಓಡೋದು, ತಂದೆ ಬಿಟ್ಟೋದ, ಮುತ್ತೆ ಬಿಟ್ಟೋದ, ದೋಸ್ತ್ ಹೋದ, ಎಲ್ಲರೇ ಹೋದು. ಆದ್ರೆ ಮರೆ ಅವ್ರಿಗೆ ಬಿಟ್ಟು ಹೋಗಿಲ್ಲ. ತನ್ನ ಕಾರ್ಯ ಏನು, ತನ್ನದು ಕೆಲಸ ಏನು, ತಾನು ಏನು ಮಾಡಬೇಕಾಗ್ಯದ ಆ ವಿಷಯ ಕಂಪ್ಲೀಟ್ ಮಾಡಿ ಇವತ್ತು ನಮ್ಮ ಆದರ್ಶ ವ್ಯಕ್ತಿಗಳಾಗಿ ನಮ್ಮ ಎದುರು ಕೊಡ್ತಾರೆ. ಒಂದು ಸನ್ನಿವೇಶ ಬಂದಿತ್ತು. ಇವರು ಮಡಿವಾಳ ಮಾಡಿಸಿದವ್ರು ಒಡು ಓದ್ತಿರು. ಅವ್ರು ಒಡು ಓದಪ್ಪ ನನ್ನ ಮೈಗೆ ಮುಳ್ಳು ಏರಿ ಅವ್ರು ಕುಣದೇ ಇರಲಿಕ್ಕೆ ನಾವು ಯಾರು ಕಾಣಿಸ್ದಾಗ ಇವಾಗ ಕುಣಿದೇವೆ. ಅದರಂಥ ಶಬ್ದಗಳು, ಅದ್ರಾಗಿರ್ತಕ್ಕಂಥ ರೋಮಾಂಚಕ ಶಕ್ತಿ, ಅವ್ರು ಆಡ್ತಕ್ಕಂಥ ನುಡಿ, ಅವ್ರ ಇರ್ತಕ್ಕಂಥ ಅಭಿಮಾನ, ಅದು ನೋಡಿನೇ ನಾನು ಕರೆಲಿ ಹೋದ್ರೆ ನಾನು ಹಂಗೆ ಮಾತಾಡೋಕೆ ಬಂದಿದೆ. ಬಂಧುಗಳೇ, ಸಾಮಾಜಿಕ ರಂಗ ಸಜ್ಜನರು ಸಾಯುವಲಿಕ್ಕೆ ಊರ್ ಜನರು ಮರಗುವರು. ಸಜ್ಜನರು ಸಾಯುವಲಿಕ್ಕೆ ಊರ್ ಜನರು ಮರಗುವರು, ದುರ್ಜನರು ಸಾಯುವಲಿಕ್ಕೆ ಹತ್ತಿದ ಕಜ್ಜಿ ಹರಿದಂತಕ್ಕೂ ಸರ್ವರು. ನಮ್ದು ಪರೀಕ್ಷೆ ಯಾವಾಗ ಆಯ್ತು ಅಂದ್ರೆ ನಾವು ಸತ್ತಾಗ ಸಾವಿರಾರು ಮಂದಿ ಬಂದು ಕಣ್ಣೀರಿಟ್ರಂದ್ರೆ ಇವ್ರ ಬೆಲೆ ಏನು ಅಂತಕ್ಕಂಥ ವಿಷಯ ಗೊತ್ತಾಯ್ತು. ಮತ್ತು ಒಳ್ಳೆಯ ಕಾರ್ಯಕ್ರಮ ಮಾಡಾಗ ಬಯಸಿ ಬಂದದ್ದು ಅಂಗಭಾಗ್ಯ, ಬಯಸದೇ ಬಂದದ್ದು ಲಿಂಗಭಾಗ್ಯ ನಮ್ಮಂತವ್ರಿಗೆ ಬರ್ತೇವೆ, ನಮ್ಗೆಲ್ಲ ಸಂದು ಸಿಗಲ್ಲ. ಅದ್ರ ಸೇಲಕ್ಕೆ ಹೋಗಲ್ಲ ನಾವು ಬರೆದು ಬಿಡೋದು. ಯಾಕಂದ್ರೆ ನಮ್ಗೆ ನಿಮ್ಮಂಥವ್ರು ಆದರ್ಶ ಕಲಿಬೇಕಾಗ್ಯದ, ನಿಮ್ಗೆ ವಿಚಾರ ತಿಳ್ಕೊಬೇಕಾಗ್ಯದ. ಆ ವಿಷಯಗಳನ್ನು ನಮ್ಮ ಮನಸ್ಸಿನ ಅಳವಡಿಸ್ಕೊಂಡು ಬದುಕಲಾಕ ಒಂದು ಕಲಿತಕ್ಕಂಥ ಒಂದು ವಿಷಯ ನಿಮ್ಮಿಂದ ಸಿಗ್ತಾ ಇದೆ. ಅದರಲ್ಲಿ ಮೊದಲಿಗರು ನಮ್ಮ ಕಾಮಣ್ಣ, ಹೋಳಿ ಕಾಮಣ್ಣ, ನಮ್ಮದು ಜನಪದ ಸಾಹಿತ್ಯದ ರಾಮಣ್ಣ. ಆ ಸಾಹಿತ್ಯ ಹೋದ್ರೆ ನಮ್ಮದು ಮನಸ್ಸಲ್ಲಿ ಇರ್ತಕ್ಕಂಥ ಎಲ್ಲ ಅರಿಸಟ್ವರ್ಗಳು ಹಿಂಗೆ ಜಾಗೃತಾಗಿ ಅವು ಕೇಳಕ್ಕೆ ಹಿಂಗೆ ತಯಾರಾಗಿ ನಿಂದಿರ್ತಾವೆ. ಹಂಗೆ ಬಾಂಡ್ರಿ ಮೇಲೆ ಬಿಲ್ಟಿ ಬಂದು ತೊಗೊಂಡು ನಿಂದಿರ್ತದೆ, ಹಂಗೆ ನಮ್ಮ ಎಲ್ಲ ಅವಯವಗಳಿಂದ ಬಿಲ್ಕುಲ್ ಜಾಗೃತಾಗಿ ನಿಂದಿರ್ತಾವೆ. ಅಂಥ ಈ ಒಂದು ಸನ್ನಿವೇಶ ನಡೀತಾ ಇದೆ. ಬಟ್ ಮರೆಯವರಿಗೆ ನಮ್ಮ ಆತ್ಮ ಪ್ರಕಾರ ಇಂದೊಂದು ಹಾಡು ಕೇಳಿದ ನಾವು, ಹಮ್ ಸಬ್ಕೆ ಥೇ ಚಾಚಾ ನೆಹರು, ಸಾರೇ ಜಗ್ ಸೆ ನ್ಯಾರೆ ನೆಹರು, ಕಬಿ ನ ಹಾರೆ ಹಿಮ್ಮತ್ ನೆಹರು, ಭಾರತ್ಗೆ ಥೇ ದ್ವೀಪಕ್ ನೆಹರು. ಈ ಮನುಷ್ಯನ ಹಿಮ್ಮತ್ ಹಾರ್ಲಕ್ಕೆ ಸಾಧ್ಯನೇ ಇಲ್ಲ. ಅವ SP ಇರಲಿ, DSP ಇರಲಿ, ಮಿನಿಸ್ಟರ್ ಇರಲಿ, ಗುರು ಇರಲಿ, ಜಗ್ಗಮ್ ಇರಲಿ, ಅವ್ರದ್ದೇನು ವಿಷಯ ಅದ, ಅವ್ರದ್ದೇನು ತತ್ವ ಅದ, ಅವ್ರದ್ದೇನು ಹೋರಾಟ ಅದ. ನಮ್ಮ ಮೊನ್ನೆ ಯಾರು ಮಾತಾಡೋದು ಕೇಳದ, ಅಧ್ಯಕ್ಷರು ಅಂತೇಳಿ ನಿಮ್ಮದು ನಿವೃತ್ತ ನೌಕರ ಸಂಘಕ್ಕೆ ಮಾಡಿರಿ, ಭಾಳ ಒಪ್ತಕ್ಕಂಥ ವ್ಯಕ್ತಿ.
ಮತ್ತೊಂದು ಸಮಾಜದಾಗ ಒಂದು ದೇವ್ರು ನೋಡ್ತಾ ಕೂಡ್ತಾನೆ. ಹೌದು. ಯಾವನಲ್ಲಿ ಯಾವ ತೇಜಸ್ ಅದ, ಯಾವ ಅಭಿಮಾನ ಅದ, ಯಾವ ಶಕ್ತಿ ಅದ, ಯಾವ ತ್ಯಾಗ ಅದ, ಅವ ಯಾವ ಮೂಲೆಯಾಗಿದ್ರು ಭೀ ಅವನು ಇತ್ತಂದು ಕುರ್ಚಿ ಕೊಡ್ತಾನೆ ಪರಮಾತ್ಮ. ಇದು ಒಂದು ದೇವ್ರ ಧನ್ಯನೇ. ಹೌದಲ್ಲ. ಯಾಕ ದೇವ್ರಿಲ್ಲ, ದೇವ್ರು ಇದ್ದಾನೆ, ಅನ್ನನೇ ಮತ್ತೆ ಇಲ್ಲ ಹಂಗಂತ್ರಿ. ಅದೇನು ಸವಾಲೇ ಬರೋದು. ಹ್ಞೂ. ಅದಕ್ಕೆ ಇಂಥ ವ್ಯಕ್ತಿಗಳು ಸಿಗೋದು ಭಾಳ ಕಡಿಮೆ ಇದೆ. ಹಾಂ. ಮತ್ತು ಎಲ್ಲರ ಶವ ಸಂಸ್ಕಾರ ಸಂಪೂರ್ಣ ತನು ಮನೋ ಶಕ್ತಿಯಲ್ಲಿ ಕೊಟ್ಟು ಶವ ಸಂಸ್ಕಾರ ಮಾಡ್ತಾರೆ. ನಾವೆಲ್ಲ ಧಮ್ ಇದ್ದೇವೆ, ನಾವು ಸತ್ತಾಗ ಬರ್ತಿರೋ ಕೊನೆ ಇಲ್ಲ. ಯಾರು ಬರೋದ್ರಿಲ್ಲ, ಬಂದಿರೋ ಬರ್ತಾವ, ಬಂದಾಗ ಬರಕ್ಕೆ ಕಲಿತಾವ. ಜೀವನದಾಗ ನಗೋದು ಮತ್ತು ನಗಿಸೋದು ಭಾಳ ಒಳ್ಳೆ ಜರೂರಿ ಅಲ್ಲ. ಅವ್ರು ಯಾರು ಬರಲೇ ನಾವು ಒಂದು ರೈತ ಬಂದಾಗ ಹುಟ್ಟಿ ಆ ಬೀರಿಗೆ ಬಂದು ಮುಂದಿದ್ದೆವು. ಯಾರು ಬರೋದ್ರಿಲ್ಲ, ನೀವೆಲ್ಲರೂ ಬರ್ತೀರಿ. ಒಂದೊಳಗೆ ಬರಲ್ಲ ಹೋದ್ರಿ ನೀವು ಅಳ್ಳಕರ ಹೇಳ್ತೀರಿ. ನನಗೆ ಖಾತ್ರಿ ಅದ ಅಂತ ಹೇಳಿ ಇನ್ನು ಭಾಳಷ್ಟು ಹೇಳ್ಬೇಕಾಗತ್ತೆ, ಮಾತು ಭಾಳ ಹೇಳ್ಬೇಕು. ಬಟ್ ನಾವೀಗ ಒಂದು ನಗಿಮಾರಿ ದೇವರ ಒಂದು ಬುಕ್ ತಂದು ಓದ್ಬೇಕಾಗ್ಯದ. ಸಮಾಜಕ್ಕೆ ನಾವು ನಗಿಸ್ಲಿಕ್ಕೆ ಶುರು ಮಾಡಿದ್ವಿ ಅಂದ್ರೆ ನಮ್ಗೆ ಸ್ಟೇಜ್ ಮೇಲೆ ಬಂದು ಮಾತಾಡಕ್ಕೆ ಹಚ್ತಾವ. ನಾವು ಹಿಂಗೆ ಬಂದು ವಾಪಸ್ ಹೋದ್ರೆ ನಾವು ನ್ಯೂಸ್ಲೆಸ್ ಆಗುತ್ತೆ. ಅದಕ್ಕೆ ನಮ್ಗೆ ಕರಿ ಅಂತ ಹೇಳಕ್ ಬರೋದು, ಸುಮ್ಮ ಕೂಡಾಗಿ ಬರುತ್ತೆ. ಆದ್ರೆ ಈ ಮರೆಯೋದನ್ನ ಹೇಳಕ್ ನಾವು ಬಂದು ಸ್ವಂತ ಸಿಕ್ಕದ. ಈ ಸಂಜನಾ ನಂದೇನು ಕೆಲವೊಂದು ವಿಚಾರಗಳು ಇಕ್ಕಿದ, ಇವು ಬಹಳ ಪರ್ಮನೆಂಟ್ ಅವ ಮತ್ತು ವಿಶ್ವಮಾನ್ಯ ಅವ, ಸಮಾಜಕ್ಕೆ ಒಪ್ಪ ಅಂತ ವಿಷಯಗಳವ. ಇವ್ರು ಯಾವ ತತ್ವಕ್ಕೂ ನಾವು ತಲೆಬಾಗ್ತಕ್ಕಂಥ ವಿಷಯ ನಾವು ಮಾಡೋದು ಕರ್ತವ್ಯ ಅದ ಅಂತ ಹೇಳಿ ನಾನು 4 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಭಾರಿ ಕೋಟ್ ಹಾಕೊಂಡಿದ್ದೀವಿ ಇವತ್ತ. ಆಯ್ತಾಯ್ತು, ಮುಷಕರಿ ಈಗ ಅಧ್ಯಕ್ಷ ಲಾಸ್ಟ್ ಮುಷಕರಿ ಆಯ್ತಲ್ಲ ಸರ್? ಏನಾಗ ಚಾ ಪಾನಿ ಏನು ಮಾಡೋದು ಮಾಡತ್ರಿ ಸರ್? 2 ಮಾತಾಡಿ. ಹಾಂ ಸರ್. ಹಾಂ. ಆಯಿತು ಬಸವ ನಿಮ್ಮಿಂದ ಗುರು ಸ್ವಾಯತ್ತವನಿಗೆ, ಆಯಿತು ಬಸವ ನಿಮ್ಮಿಂದ ಲಿಂಗ ಸ್ವಾಯತ್ತವನಿಗೆ, ಆಯಿತು ಬಸವ ನಿಮ್ಮಿಂದ ಜಂಗಮ ಸ್ವಾಯತ್ತವನಿಗೆ, ಆಯಿತು ಬಸವ ನಿಮ್ಮಿಂದ ಪ್ರಸಾದ ಸ್ವಾಯತ್ತವನಿಗೆ, ಇಂತು ಚತುರ್ಯುಗವನ್ನಾಗು ಮಾಡಿಯಾಗಿ ನಮ್ಮ ಗುಹೇಶ್ವರ ಲಿಂಗಕ್ಕೆ ವಿಳಾಸವಾದಿಯಲ್ಲ ಸಂಗನ ಬಸವಣ್ಣ ಮಹಾಮಾನವತವಾಗಿ ಬಸವಾದಿ ಪ್ರಮುಖ ನನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ ತತ್ಸ್ವರೂಪಿಗಳಾದ ಸದ್ಗುರುಗಳಾದ ಲಿಂಗೈಕ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಶ್ರೀಪಾದಗಳನ್ನು ಮನದಲ್ಲಿ ನಿಲ್ಲುತ್ತಾರೆ. ಸದ್ಗುರು ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ ಪಾದಗಳನ್ನು ನೀಡ್ತಾ ಇವತ್ತಿನ ನಮ್ಮ ಬಸವರಾಜ ಮನೆಯವರ ಒಂದು ಜನ್ಮಸ್ಥಳದಲ್ಲಿ ಬಂದಂಥ ಮಹಾ ಜ್ಞಾನಿಗಳು ನೀವೇನು ಮಾತಾಡಿದ್ರಿ ನಿಮ್ಮ ಮುಂದೆ ಆಡೋದು ಉಳಿದೇ ಇಲ್ಲ. ಅಂತಹ ಮಹಾಜ್ಞಾನಿಗಳು ಬಂದಿರಿ, ಬಂದು ನಿಮಗೆಲ್ಲರಿಗೂ ಧನ್ಯವಾದ ಹೇಳಬೇಕಾಗ್ತದೆ. ಈ ಪುಣ್ಯ ಅದ ನಮ್ಮ ಬಸವರಾಜ ಹ್ಯಾಂಗೆ ಪುಣ್ಯ ಅದ. ಆ ಕರೋನಾದಾಗ ಒಂದು ಮನೆಗೆ ಹೋಗಿದ್ದ ನಾನು. ಆ ಕರೋನಾದಾಗ ಈ ಮಣ್ಣು ಹ್ಯಾಂಗೆ ಮಾಡಬೇಕು, ಆ ಮನೆಯವ್ರೊಬ್ಬರು ಬರ್ಲಕ್ಕೆ ಮುಟ್ಲಾಗ್ತಾ ಇರಲಿಲ್ಲ ರೀ. ನಾನು ನೋಡಿದ ಬಸವರಾಜ್ ಬಂದರು ಹ್ಯಾಂಗೂ ಅರ್ಥ ಆಗ್ತದೆ. ಎಣ್ಣನ ಇದ್ದಾಲೋ ಹೋದ ನಾ ಇದ್ದಾಲೋ ಅಂದರು. ಒಬ್ಬರೇ ತೆಗೆದು ನಾನು ಕಣ್ಣಿಗೆ ನೀರು ಬಂದು ಇದೇ ನಮ್ಮ ಪ್ರಭಾ. ಮತ್ತು ಸದ್ಯ ಇವ ನಾಗಶೆಟ್ಟಿ ಪ್ರಭಾ ಯಾರು ಮುಗಿಸ್ಕೊಳ್ತಾರೆ. ಎಂಥ ಮಾತದ ಅದಕ್ಕೆ ಮನೆಯವರು ಮುಟ್ಲಾಗ್ತಾ ಇರಲಿಲ್ಲ. ಬಸವರಾಜ್ ಮನೆಯವರು ಮುಟ್ಟಾರ. ಅದಕ್ಕೆ ಅವ್ರದ್ದೆಷ್ಟು ವರ್ಣನೆ ಕಮ್ಮಿನೇ ಇಲ್ಲ, ಕಾರ್ಯರೂಪದಾಗ ಅವ್ರದ್ದೆಲ್ಲ ತಾವೆಲ್ಲರೂ ಹೇಳಿರಿ. ಮುಖ್ಯವಾಗಿ ಅವರಲ್ಲಿ ಒಂದು ಗಣಾಚಾರ ತತ್ವ ಅಂತ 5 ತತ್ವ: ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ವ್ರತಾಚಾರ. ಆ ಗಣಾಚಾರ ತತ್ವ ಅವ್ರು ಪಾಲಿಸ್ತಾರೆ. ಯಾವಾಗ ತತ್ವದ ಮೇಲೆ ಹಾನಿ ಬಂತು ಅಂದ್ರೆ ಆವಾಗ ಅದು ಇಲ್ಲ ಅಂತ ಹೇಳಿ ನಾವು ಇನ್ನೂ ಹೊಡಿತೇವೆ ಸ್ವಲ್ಪ. ಇಲ್ಲ ನಮ್ಮ ಜೀವಕ್ಕೆ ಬಂದೆ. ಅದು ಗಣಾಚಾರಿ ತತ್ವ ಅವ್ರು ಬಂದಿಲ್ಲ. ಮತ್ತು ನೇರ ಅವರು ಯಾವ್ದಾರ ಯಾರಿಗಾರ ಏನಾರ ಅಂದ್ರೆ ಭೀ ಮನುಷ್ಯನೇ ಇಟ್ಕೊಂಡ್ಬಿಟ್ರು. ಜಗಳ ಆಡಿ ಅವ ಆಗಿಂದಾಗಿ ಜಗಳ ಆಯ್ತವ ಆಗಿಂದಾಗೆ. ಮತ್ತು ಅದೊಂದು ಅವರಲ್ಲಿ ದೊಡ್ಡ ಗುಣ ಅದ. ಯಾಕಂದ್ರೆ ಮಾತಿನಾಗ ಅವು ಇರ್ತಾವ, ಅವು ಇರಲ್ದು. ಜ್ಞಾನಿಗಳದ್ದು ಏನು ಇರ್ತದೆ ಒಳಗೆ ಇಕ್ಕಲ್ಲ, ಅಜ್ಞಾನಿ ಒಳಗೆ ಇಕ್ತಾನೆ. ಏನಾರ ಇಕ್ತಾನಂದ್ರೆ ಅಜ್ಞಾನಿ ಒಳಗೆ ಇಕ್ತಾನೆ. ಜ್ಞಾನಿ ಸಹಜಕ್ಕೆ ಒಳಗಾಗಲ್ಲ. ಅಂಥ ಜ್ಞಾನಿ ಹರ ಅಪ್ಪವ್ರ ಶಿಷ್ಯ ಹರ. ಎಲ್ಲಕ್ಕ ಮುಖ್ಯವಾಗಿ ದೊಡ್ಡಪ್ಪವ್ರ ಬಹಳ ಶಿಷ್ಯ ಹರ.
ದೊಡ್ಡಪ್ಪರು ಭಾಳ ಪ್ರೇಮ ಮಾಡ್ತೀರಿ ಇವರಿಗೆ. ಅಂಥವ್ರಿಗೆ ಇವತ್ತೇನು ಜನ್ಮ ದಿವಸ ಮಾಡ್ಕೊತಾ ಇದ್ದಾರೆ. 75 ಇದ್ರ ಗೋಲ್ಡ್ ಅದಕ್ಕೆ ಯಾವ ಗೋಲ್ಡ್ ಅಂತಾರೆ ಅದಕ್ಕೆ ಅದು ಇದು ಸಿಲ್ವರ್ ಜುಬ್ಲಿ ಗೋಲ್ಡನ್ ಪ್ಲಾಟಿನಮ್ ಪ್ಲಾಟಿನಮ್ ಜುಬ್ಲಿ ಪ್ಲಾಟಿನಮ್ ಸರ್ ಪ್ಲಾಟಿನಮ್ ಅವ್ರ 75ನೇ ಜಯಂತಿ ನಾವು ಮಾಡಾರಿ. ಸಹಜ ಜಯಂತಿ ಅಂದ್ರೆ ಬಿ ನಿಮ್ಮಂತ ಏನು ಶರಣರು ಬಂದಿರಿ, ನೀವೇನು ಮಾತಾಡಿದ್ರಿ, ಎಲ್ಲರೂ ಅಧ್ಯಕ್ಷರೇ ಬಂದಿರಿ. ಎಲ್ಲರೂ ಸರ್ ಹೋದ್ರು ಎಲ್ಲರೂ ಬಂದು ಚಲೋ ಸರಿಯಾಗಿ ಆಯಿತು. ಮತ್ತು ಅದು ಇಲ್ಲಿ ಸಲ್ಲುವರು ಅಲ್ಲಿ ಸಲ್ಲುವರಿಗೆ, ಇಲ್ಲಿ ಸಲ್ಲದವರು ಅಲ್ಲಿ ಸಲ್ಲೋರು. ಮತ್ತು ಇವಲೋಕ ಎಂಬುದು ಕರ್ತಾರ್ಮಿಕ ಮಟ್ಟವಾಗಿ ಪುನಃ ಏನು ಹುಟ್ಟು ಬರೋದು ನಮ್ಮ ಅವ್ರು ಏನು ಹುಟ್ಟ್ಯಾರ. ನಾವು ಬಸವರಾಜ್ ಮರಿ ಆಗ್ಲಕ್ಕೆ ಸಾಧ್ಯ ಇಲ್ಲ ಸರ್. ಅದಕ್ಕೆ ಅಂಥ ಬಸವರಾಜ್ ಮರಿ ಅವ್ರಿಗೆ ಜನ್ಮ ಜೀವನ ಮಾಡಿ ಸಾರ್ಥಕ ಅಂತೇಳಿ ಎರಡು ಮಾತು. ರೈಟ್ ಕಾಚಪ್ ಸರ್ ಒಬ್ರು ಹೇಳಿ ಹೇಳ್ಬಿಟ್ರಿ ನೀವು ಹಾಗೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಲ್ಲಿವರೆಗೆ ನಮ್ಮ ಚಿಂತನಗೋಷ್ಠಿಯಲ್ಲಿ ಮಾನವ ಮತ್ತು ಶರಣ ಅಂತರವನ್ನು ಕುರಿತು ಇವತ್ತು ಚರ್ಚೆ ಆಗಿದೆ. ಅದರಲ್ಲಿ ನಮ್ಮ ಶರಣರಾಗಿರ್ತಕ್ಕಂಥ ಮರೆಯವರು ನಿಜವಾಗ್ಲೂ ನೋಡಿದ್ರೆ ಅವರಲ್ಲಿ ಕೆಲವೊಂದು ಶರಣ ತತ್ವಗಳನ್ನು ಅಳವಡಿಸ್ಕೊಂಡು ಅವ್ರ ಜೀವನ ಪಾಲಿಸ್ತಾರೆ. ಅವರು ಉದ್ಯೋಗ ಮಾಡ್ತಾರೆ. ಆ ಉದ್ಯೋಗದಲ್ಲಿ ನಾನು ಬಹಳಷ್ಟು ಸಲ ಕಂಡಿನಿ ಪ್ರಾಮಾಣಿಕತೆಯನ್ನು ಅವರಲ್ಲಿ ಕಂಡಿನಿ. ಮತ್ತು ಅವರು ಕಾಯಕ ಪ್ರೇಮಿಗಳ. ಇದು ಕಾಯಕ ಶ್ರೇಷ್ಠ, ಇದು ಕನಿಷ್ಠ ಅಂತಕ್ಕಂಥದ್ದು ಅವ್ರ ಬಳಿ ಇಲ್ಲ. ಎಂಥ ಸಣ್ಣ ಕಾಯಕ ಇದ್ರೂ ಅವ್ರೇನದ ಅಂತಂದ್ರೆ ಬಾಗಿ ಕೆಲಸ ಮಾಡ್ತಕ್ಕಂಥ ಗುಣ ಅವ್ರ ಬಳಿ. ಹ್ಯಾಂಗ ಮುಗಿಯೋ ಕೈ ಬಾಗುವ ತೆಲೆ ಶ್ರೇಷ್ಠ ಅಂತ ಹೇಳ್ತಾರೆ, ಅದು ಚನ್ನಬಸವ ಪಟ್ಟದೇವ್ರದಾಗಿರ್ತಕ್ಕಂಥ ಒಂದು ಪ್ರಭಾವ ಅವ್ರ ಮೇಲೆ ಬಿದ್ದಿದೆ. ಅವರ ಅಖಂಡ ಆಶೀರ್ವಾದ ಮರೆ ಶರಣರ ಮೇಲೆ ಅದ. ಅದಕ್ಕಾಗಿ ಮರೆ ಶರಣರಂಥವ್ರು ಏನದ ಅಂತಂದ್ರೆ ನಾವೆಲ್ಲರೂ ಮಾನವರೇ ಇದ್ದೇವೆ. ಆದ್ರೆ ಯಾರು ಕರಿತಾರೆ ಯಾರು ಕರೆಯಲ್ಲ ಅಂತಕ್ಕಂಥದ್ದು ಅವ್ರು ನೋಡೋಂಗಿಲ್ಲ. ಅವ್ರ ಕಷ್ಟದ ಸಮಯದಾಗ ಅವ್ರು ಕರೀಲಿ ಬಿಡಲಿ, ಆ ಜಾಗದಾಗ ಹೋಗಿ ನಿಂತು ಅವ್ರ ಸಮಸ್ಯೆಯನ್ನು ಪರಿಹರಿಸ್ತಾರೆ. ಅಂಥ ಗುಣ ಮರೆ ಶರಣರ ಬಲ್ಲ. ಅದು ನಾವು ಭಾಳಷ್ಟು ಸಲ ಕಂಡೀವಿ. ಅದಕ್ಕಾಗಿ ಅವ್ರದ್ದು ವರ್ಣನ ಎಷ್ಟು ಮಾಡಿದ್ರೂ ಕಡಿಮೆ ಅದ. ಯಾಕಂದ್ರೆ ಇಲ್ಲಿವರೆಗೆ ಭಾಳಷ್ಟು ಜನ ಮಾತಾಡಿರಿ. ಅದಕ್ಕಾಗಿ ಅವರು ಹೋಮಗಡದಾಗ ಇದ್ದಾಗ ಸಹಿತ ಅವರು ಪ್ರಾಮಾಣಿಕವಾಗಿ ಏನದ ಅಂತಂದ್ರೆ ಡ್ಯೂಟಿ ಮಾಡ್ಯಾರ. ಮತ್ತು ಅವರು ಕಂದಾಯ ಇಲಾಖೆಯಲ್ಲಿ ಸಹಿತ ಒಳ್ಳೆ ಪ್ರಾಮಾಣಿಕವಾಗಿರ್ತಕ್ಕಂಥ ಸೇವೆ ಮಾಡ್ಯಾರ. ಎಲ್ಲ ಇಲಾಖೆಯಲ್ಲಿ ಹೋಗಿದ್ದಾಗ ಇವನ್ ಅಪ್ಪರ ಆಶ್ರಮದಾಗೂ ಕೆಲಸ ಮಾಡಿದ್ದಾರೆ. ಸ್ವಲ್ಪ ದಿವಸ ಅಲ್ಲಿ ಮರೆ ಶರಣರು ಬಂದಾರ ಅಂತಂದ್ರೆ ಅಲ್ಲಿ ಎಲ್ಲ ಮಕ್ಕಳು ಮುಗ್ಧಾಗಿರ್ತಾರೆ. ಒಪ್ಪು ಬಂದರಪ್ಪ ಅವರು ನಾವು ಗಲಾಟೆ ಮಾಡಬಾರ್ದು, ನಾವು ಶಾಂತಿ ಇರಬೇಕು ಅಂತ. ಅಂದ್ರೆ ಅವ್ರ ಪ್ರಭಾವ ಎಲ್ಲಿ ಏನು ಕೆಲಸ ಮಾಡ್ರೆ ಅಲ್ಲೋ ತಮ್ಮ ಪ್ರಭಾವವನ್ನು ಇಟ್ಟು ಬಂದ. ಹಂಗೆ ಹೂವು ತನ್ನ ಮಕರಂದವನ್ನು ಬೀರಿ ಬಾಡ್ತದಲ್ಲ, ಹಂಗೆ ಅವ್ರ ಕಾಯಕ ಏನದ ಅಂತಂದ್ರೆ ತತ್ವವನ್ನು ಪ್ರಸಾರ ಆಗ್ಯದ. ಆ ಕಾಯಕ ತತ್ವ ಪ್ರಸಾರ ಆಗ್ಯದ. ಅವರು ಯಾವತ್ತಿಗಾದ್ರೂ ಅವ್ರ ಕಾಯಕ ಇಲ್ಲಿ ನಮ್ಮ ಸಮಾಜದಾಗ ಬಿಟ್ಟು ಹೋಗ್ತಾರೆ. ಅವ್ರೇನದಂದ್ರೆ ಖಾಲಿ ಹೋಗ್ತಕ್ಕಂಥ ಮನುಷ್ಯ ಅಲ್ಲ. ಅವರು ಹೋದ್ರೂ ಸಹಿತ ಅವ್ರ ಕಾಯಕ ಅಮರವಾಗಿರ್ತದ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ 4 ಮಾತನ್ನು ಇಲ್ಲಿವರೆಗೆ ಬಹಳ ಆತ್ಮೀಯವಾಗಿ ಬಸವರಾಜ್ ಮರೆ ಸರ್ ಅವರ ಕುರಿತಂತೆ ಅವರು ಶುಭವನ್ನು ಹಾರೈಸಿದ್ದೀರಿ. ಜೊತೆಗೆ ಅವರ ವ್ಯಕ್ತಿತ್ವ ಬಗ್ಗೆಯೂ ಕೂಡ ನಾವೆಲ್ಲ ಹಿರಿಯರು ಮಾತನಾಡಿದ್ದೀರಿ. ಒಂದು ಮಾತು ಹಿಂದಿಯಲ್ಲಿ ಸರ್ ಹೇಳ್ತಾರೆ, ಒಂದು ಕಡೆ 2 ಲೈನ್ ಇದೆ ಸರ್. ಜಬ್ ತುಮ್ ಆಯೆ ಜಗತ್ ಮೇ तुम हंसे तुम रोए जग हंसे, जब तुम आए जगत में तुम रोए जग हंसे, जब तुम जाए जगत से तुम हंसे जग रोए ಅಂತ. ಅಂದರೆ ನೀವು ಹುಟ್ಟಿದಾಗ ನೀವು ಅಳ್ಕೋತ ಬರ್ತೀರಿ, ಎಲ್ಲರ ನಿಮಗೆ ನೋಡಿ ನಗ್ತಾ ಇರ್ತಾರೆ. ಯಾವಾಗ ನೀವು ಈ ಜಗತ್ತನ್ನು ಬಿಟ್ಟು ಹೋಗ್ತೀರಿ, ನಿಮ್ಮ ಸಾಧನೆ ಹೆಂಗಿರಬೇಕು ಅಂತಂದರೆ ನೀವು ನಕ್ಕೋತಾ ಹೋಗಬೇಕು, ಇಡೀ ಜಗತ್ತಿನ ಮಂದಿ ನಿಮಗೆ ನೋಡಿ ಅಳಬೇಕು ಅನ್ನುವಂಥ ಮಾತು. ಸೊ ಅಂಥ ಬದುಕು ಬಾಳೋಣ, ಎಲ್ರಿಗೂ ಒಳ್ಳೆಯದನ್ನು ಮಾಡೋಣ ಅಂತ ಹೇಳ್ತಾ ಈಗ ಕೊನೆಯದಾಗಿ ಒಂದು ವಚನದ ಹಾಡಿನೊಂದಿಗೆ ನಮ್ಮ ಸಂತೋಷ್ ಬಿಜಿ ಪಾಟೀಲ್ ಸರ್ ಆ ವಚನ ಹೇಳೋದ್ರ ಜೊತೆಗೆ ವಚನ ಮಂಗಲ ಶರಣ ಶರಣಾರ್ಥಿಗಳು ಇರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳನ್ನು ನೋಡಿದಾಗ 12ನೇ ಶತಮಾನದ ಅಣ್ಣ ಬಸವಣ್ಣನವರು ಯಾವ ಥರ
ಅನುಭವ ಮಠ ನಡ್ಸ್ಕೊಂಡು ಹೋಗ್ತಿದ್ರು ಅನ್ನೋಂಥ ಒಂದು ಪರಿಕಲ್ಪನೆ ಇಲ್ಲಿಗೆ ಎದ್ದು ಕಾಣಿಸ್ತಾ ಇದೆ. ದಾಸಿ ಮಾರರು ಒಂದು ವಚನ ಹೇಳ್ತಾರೆ, ಮರದೊಳಗೆ ಮಂದಾಗ್ನಿಯ ಉರಿಯದಂತೆ ಇರಿಸಿದೆ, ನೊರೆ ಹಾಲೊಳಗೆ ತುಪ್ಪವ ಕಂಪಿಲ್ಲದಂತೆ ಇರಿಸಿದೆ, ದೇಹದೊಳಗೆ ಆತ್ಮವ ಕಾಣಂತಿರಿಸಿದೆ, ನೀ ಬೆರೆಸಿದ ಬೆರೆಗೆ ನಾನು ಬೆರಕೆಗೆ ನಾನು ಬೆರಗಾದನಯ್ಯ ರಾಮನಾಥ ಅಂತ. ಇಲ್ಲಿರ್ತಕ್ಕಂಥ ಎಲ್ಲ ಶರಣ ತಂದೆ ಸಂಸಾರ ಶರಣರ ತತ್ವ ಬಗ್ಗೆ ಮಾತಾಡಿದಿರ್ತಾವೆ ಇಲ್ಲಿ ಕೂತಾಗ. ನಾನು ಆಗಲೇ ಆತ ಕೇಳಿದೆ ಆಗ ನಾನು ಹೇಗಿದೆ ಅಂದರೆ, ಸಮಾಜದಲ್ಲಿ ನಾವೆಲ್ಲವನ್ನ ಮಾಡಿ ಸಂಸಾರ ಮಾಡಿ ಸಂಸಾರದ ಜೊತೆಗೆ ಈ ಸಮಾಜಕ್ಕೆ ನಾವು ಏನಾರ ಕೊಡುಗೆ ಕೊಡಬೇಕು ಅನ್ನೋಂಥ ಮನಸ್ಸಲ್ಲಿರ್ತಕ್ಕಂಥ ಭಾವನೆ ಎದ್ದಾಗ ನಾವು ಶರಣ ತತ್ವಕ್ಕೆ ಮೊದಲನೇ ಹೆಜ್ಜೆ ಇಟ್ಟದ್ದು. ಪರಮ ಪೂಜ್ಯರಿಂದ ಗುರುಗಳಿಂದ ನಾವು ದೀಕ್ಷಾ ಪಡೆಯುವಾಗ ನಾವು ಮಾನವರಾಗಿರ್ತೇವೆ, ಅಲ್ಲಿಂದ ಭಕ್ತರಾಗಿ ಪರಿವರ್ತನೆ ಆಗ್ತೇವೆ. ಆ ಭಕ್ತರಾದಾಗ ಆ ಭಕ್ತರಾದಂಥ ಕೆಲಸ ಇರಬೇಕಂದ್ರೆ ಗುರುವಿನ ಮಾರ್ಗದರ್ಶನದಲ್ಲಿ ನಡೆಯುವಂಥ ಮೊದಲನೇ ಕಾರ್ಯ ಮಾಡಬೇಕು. ಗುರು ಯಾವ ಮಾರ್ಗದರ್ಶನ ತೋರಿಸ್ತಾನೆ, ಸಮಾಜಕ್ಕೆ ಯಾವುದಕ್ಕೆ ಒಳಿತು ಯಾವುದು ಕೆಟ್ಟದಂತ ಗುರು ಹೇಳ್ಕೊಡ್ತಾರೆ, ಆ ಮಾರ್ಗದಲ್ಲಿ ನಿಷ್ಠೆಯಿಂದ ಪ್ರಾಮಾಣಿಕತೆ ನಡೀತಾರೆ, ಅವನಿಗೆ ಮಾತ್ರ ಭಕ್ತ ಅನ್ನೋಕ್ಕೆ ಸಾಧ್ಯ. ಆ ಭಕ್ತ ಸಮಾಜಕ್ಕೆ ಏನಾನ ಕೊಡಬೇಕಾದ್ರೆ ಮೊದಲೇದಾಗ ಕೊಡಬೇಕಾದದ್ದು ಇವತ್ತಿನ ಕಾಲದಲ್ಲಿ ಅದು ಭಕ್ತಿ ದಾಸೋಹ ಕೊಡಬೇಕು, ಅನ್ನ ದಾಸೋಹ ಕೊಡಬೇಕು, ಇದ್ದದ್ದನ್ನು ಅವ್ನ ಮನಸ್ಸಲ್ಲಿ ಹುಟ್ಟಬೇಕು. ಇಲ್ಲಿ ಕೂತಾಗ ಹೇಳಿದ್ರಿ, ಹಿರಿಯವರೊಬ್ಬರು ಒಂದು 8 ಕುರ್ಚಿ ಕೊಟ್ಟಿದ್ದಾರೆ, ಮತ್ತೊಬ್ಬರು 4 ಕುರ್ಚಿ ಕೊಟ್ಟಿದ್ದಾರೆ, ಅವ್ರೇನಾದ್ರು 4 ಕುರ್ಚಿ 15 ಆಗ್ತದೆ ಅಂತ. ಇದು ದಾಸೋಹ ನೀತಿ. ಬಸವಣ್ಣ ಮಾಡಿದ ಅದನ್ನೇ. ಬಸವಣ್ಣ ಏನು ಮಾಡಿದ್ರು, ಸಮಾಜಕ್ಕೆ ಏನು ಕೊಟ್ಟರು ಅವರು? ಬಸವಣ್ಣನು ಮನುಷ್ಯರಾಗಿ ಹುಟ್ಟಿದ್ರು, ಅವರ ಆಚಾರ ವಿಚಾರ ತತ್ವಗಳೆಲ್ಲ ಅವರಿಗೆ ಭಗವಂತನ ಸ್ಥಾನಕ್ಕೆ ಇರ್ತು. ನೀವು ಹೇಳಂಥ ಶರಣ ಸ್ಥಾನಕ್ಕೆ ಇರುತ್ತೆ ಅವರಿಗೆ. ಇವತ್ತು ನಾವು ನಮ್ಮ ಓಣೆ ಹಿರಿಯರು, ನಾವು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಯಾಕಂದರೆ ನಾನು ಗಣರಕ್ಷಾ ದಳದಲ್ಲಿ ಅವ್ರ ಕೈಯಲ್ಲಿ ಸುಮಾರು 6 ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ. ಬಸವರಾಜ್ ಮರೆ ಸರ್ ಡ್ರೆಸ್ ಹಾಕ್ಕೊಂಡು ಬಂದು ನಿಂತರಂದರೆ ಡಿಸ್ಟಿಕ್ಕಲ್ಲಿ ಇರ್ತಕ್ಕಂಥ ಕಮಾಂಡೆಂಟ್ ಕೂಡ ಹೇಳೋರು, ಅವ್ರು ಅದರಪ್ಪ ನನಗೆ ಭಯ ಆಗ್ತದೇನೋ ಅಂತ ಭಾವನೆ ಇತ್ತು. ಅಂಥ ಒಂದು ವ್ಯಕ್ತಿತ್ವ ಬಸವರಾಜ್ ಮರೆ ಸರ್ ಅವರು. ನಮ್ಮಲ್ಲಿ ಹೆಣ್ಮಕ್ಳು WP ನಮ್ಮಲ್ಲಿ ಅವರು ಹೆಣ್ಮಕ್ಳು ಗೃಹಿಸಿದ್ರು, ಗಣಮಕ್ಕಳು ಎಲ್ಲ ಸಮುದಾಯದವರು ಇದ್ದರು. ಯಾರಿದ್ರೂ ಕೂಡ ಬಸವರಾಜ್ ಮರೆ ಇದ್ದಾಗ ಯಾವ ಗೃಹರಕ್ಷಕ ದಳ ಒಂದು ಉನ್ನತ ಸ್ಥಾನಕ್ಕೆ ತನ್ನ ಗೌರವವನ್ನು ಇಟ್ಕೊಂಡು ಹೋಯ್ತು. ಹಂಗೆ ಇವತ್ತು ಇದೆ ಇಲ್ಲ ಅಂತ ಹೇಳಿದ್ರೆ, ಆದರೆ ಆ ಒಂದು ಗತ್ತು ಗಮ್ಮತ್ತು ಇವತ್ತಿಲ್ಲ. ಇವತ್ತು ಇವೆಲ್ಲ ಇಲ್ಲಿ ಕೂತನ್ನು ನೋಡಿದಾಗ ಈ ವಚನ ನೆನಪು ಬಂದಿದೆ. ಯಾಕೆಂದರೆ ಮರ ಇದೆ, ಒಳಗಡೆ ಉರಿದೇ ಇದೆ, ಉರಿದೇ ಅಂದರೆ ಕಾಣಿಸಲ್ಲ. ಹಾಲಿದೆ, ಒಳಗಡೆ ತುಪ್ಪ ಬರ್ತದೆ, ಅದು ಕಾಣಿಸಲ್ಲ. ಮನಸ್ಸಿರ್ತದೆ, ಆತ್ಮ ಕಾಣಿಸಲ್ಲ. ಹಾಗೆ ನಿಮ್ಮಲ್ಲಿ ಇರ್ತಕ್ಕಂಥ ಇಲ್ಲಿ ಒಬ್ಬೊಬ್ಬ ಶರಣರಲ್ಲಿ ಎಷ್ಟೆಷ್ಟು ವಚನಗಳ ಸೇರಿದೆ, ಎಷ್ಟೆಷ್ಟು ಅನುಭವ ಸೇರಿದೆ. ಆ ಅನುಭವದ ನುಡಿಗಳನ್ನು ಹಂಚ್ಕೊಂಡು ಜ್ಞಾನವನ್ನು ವೃದ್ಧಿ ಮಾಡುವಂಥ ಕೆಲಸ ಮಾಡ್ತಾ ಇರಬೇಕಾದ್ರೆ ನಿಮಗೆಲ್ಲ ಹಿರಿಯರ ಪಾದಕ್ಕೆ ಭಕ್ತಿಯ ಶರಣಾರ್ಥಿ ಹೇಳ್ಬೇಕಂತ ಮನಸ್ಸಾಯಿತು. ಅದಕ್ಕೆ ಕೊನೆಯದಾಗಿ 2 ಮಾತು ಹೇಳಿದೆ. ನನ್ನ ಮಾತಲ್ಲಿ ಏನಾದರೂ ಸ್ವಲ್ಪ ತಪ್ಪಾದರೆ ದಯವಿಟ್ಟು ಕ್ಷಮಿಸಿ, ನಿಮ್ಮ ಶರಣರ ಪಾದಕ್ಕೆ ಭಕ್ತಿಯ ವಂದನೆ ಹೇಳಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ತಂದೆ ನೀನು, ತಾಯಿ ನೀನು, ಅನುಭವ. ಶರಣಾರ್ಥಿ ಹೇಳಿ, ಶರಣಾರ್ಥಿ ಅನುಭವ. ಇದು ಸನ್ಮಾನ ಪರವಾಗಿ ಒಂದೇ ಮಾತಾಡಿ, ಒಂದೇ ಶರಣಾರ್ಥಿಗಳು. ಇಲ್ಲಿವರೆಗೆ ನನ್ನ ಬಗ್ಗೆ ಏನು ನಾನು ಏನಿಲ್ಲ, ಅದು ಕೂಡ ಅವೆಲ್ಲ ನಾನು 72 ಜನ ಏನೋ ಯಾವ್ದು ಮಾಡ್ಕೊಂಡಿಲ್ಲ. ಸಹಜ ಎಲ್ಲ ನಿಮ್ಮ ಆಶೀರ್ವಾದ ಇರಲಿ ಅಂತ ನಾವು ಗಮನ ತಂದೆ ಹೊರತಾಗಿ ಇವತ್ತು ನಮ್ಮ ಸಂತೋಷ ಹಡಪಾದ ಶಾಂತಸ್ವಾಮಿ ಕರ್ಕೊಂಡು ಇಲ್ಲ ನೀವು ಬರ್ತೀರಿ, ನಿಮ್ಮ ಮನೆಗೆ ಬರ್ರಿ ಅಂತ ನಾನು ಗಾಡಿ ರಿಪೇರ್ ಮಾಡಿಸ್ತಾಯಿದ್ದೀನಿ ಸರ್, ನಮ್ಮದು ಕೂಡ ಇಲ್ಲಿಲ್ಲ ನೀವು ಬರಲೇಬೇಕಂತೇಳಿ ಒತ್ತಾಯ ಮಾಡಿದ್ರು. ಅದಕ್ಕೆ ನಿಮ್ಮೆಲ್ಲ ಒಂದು ಒಂದು ಇದರಲ್ಲಿ ನನಗಿತ್ತ 72ನೇ ವರ್ಷದ ಒಂದು ಕುಟುಂಬದ ಒಂದು ವಿಷಯ ಕುರಿತು ವಿಚಾರ ಮಾಡಿದ್ರಿ, ಹೇಳಿದ್ರಿ ಎಲ್ಲ ನಮ್ಮ ಬಗ್ಗೆ. ಅದೆಲ್ಲ ಬಸವನ ಇಚ್ಛೆ. ನಮ್ಮ ಶಿಖರೇಶ್ವರ ಶರಣ ಹೇಳಿದ್ರು, ಅದು ಸತ್ಯ. ಯಾಕಂದರೆ ಬಸ್ನಿ ಪಡೆದ್ರು ಒಂದು ದಿವ್ಸ ನಂಗೆ ಹೇಳಿದರು, ಮರೇ ನಾನು ಮಠ ಆಗ್ಲಕ್ಕ ನಾ ಇಷ್ಟು ಇದು ಆಗ್ಲಕ್ಕ ದೊಡ್ಡ ವಿಷಯ ಇಲ್ಲ. ಯಾಕಂದ್ರೆ ಈ ಕಡೆ ಭಕ್ತರು ಕೊಡ್ತಾರೆ, ನಾ ಈ ಕಡೆ ಖರ್ಚು ಮಾಡ್ತಾಯಿದ್ದೆ ಹೊರತಾಗಿ ನೀವು ಏನೂ ಇಲ್ಲ ಜೀರೋ ಇದ್ದು ಹೀರೋ ಆಗಿರೋದು ಭಾಳ ನೀವು ಸಂತೋಷ ಅಂತ ಹೇಳಿ ಮಾಡ್ತಾರೆ. ಯಾಕಂದ್ರೆ ಶಿಖರೇಶ್ವರ ಹೇಳಿದ ಪ್ರಕಾರ ನಿಜವಾಗ್ಲೂ ಬಹಳ ಕಷ್ಟದಿಂದ ಅಂತ ವ್ಯಕ್ತಿ ನಾನು. ಆಯ್ತು, ದುಃಖ ಮಾಡ್ಕೋಬೇಡ್ರಿ, ಸಂತೋಷ ದಿನ ಅದು.
ಸಂತೋಷ ದಿನ ಇನ್ನೊಂದು ಅಂತ ಭಾವ ಒಳಗಿದ್ಮೇಲೆ ಮನುಷ್ಯ ಮ್ಯಾಬಲ್ಲ ಸಾಧ್ಯ ಇಲ್ಲ. ಎಲ್ಲರೂ ಅದೇ ಹಲ್ಕಿನ ಬಂದ ಅವರಿ ದಿನ ನೀವು ಅರ್ಧ ಗಂಟೆ 11:30 ಒಂದು ನಡೆದಿಲ್ಲ. ಸರ್ ಇನ್ನೊಂದು ಈಗ ಅವ್ರದ್ದು ಜನ್ಮ ದಿನಾಚರಣೆ ಮಾಡಿದ್ವಿ, ಎಲ್ಲರೂ ಹಂಗೆ ಹೋಗೋದು ಬೇಡ, ಎಲ್ಲರೂ ಚಾ ಕಾಫಿ ಮಾಡ್ಕೊಂಡು ಹೋಗೋಣ. ಎಲ್ಲ ಏನದ ನಮ್ಮ ಕಡೆ ಚಾ ಎಲ್ಲಿ ಮಾಡೋದು ಇಲ್ಲೇ ತರ್ಸ್ಬೇಕಾ? ಆರ್ಡರ್ ಕೊಡ್ಬೇಕಾಯ್ತು ಅವ್ನಿಗೆ. ಪಂಡ್ರಪುರಲ್ಲಿ ಹೋಗ್ಬೇಕಾಯ್ತಲ್ಲ. ಇಲ್ಲ ನಾ ಕೊಡ್ತಾ ಇಲ್ಲ